श्रीमद्वेङ्कटनाथाय श्रीनिवासाय ते नमः। हयग्रीव हयग्रीव हयग्रीवेद्यो वदेत् तस्य निस्सरदेवानी जन्यकन्या प्रवाहवत्। बुद्धिर्बलं यशोधैर्यं निर्भयत्वमरोगतामजाढ्यं वाक्पटुत्वं च हनुमत्स्मरणात् भवेत्। अभ्रमं पङ्करगिधं मजडं विमलं सदा आनन्दतीर्थमतुलं भजे तापत्रयामहम्। चित्रैः पदैश्च गम्भीरैः वाक्यमाणैर्गद्गदैः गुरुभावं जयन्ती वातिश्रीजगतीर्थवाक्। तं वन्दे नृसिंहतीर्थनिलयं श्रीव्यासराजोचितं ध्यायन्तं मनसा नृसिंहचरणं श्रीपादराजं गुरुम्। अत्तिकल्पितकल्पोऽयं प्रत्यन्तिगतिकेसरी श्रीव्यासतीर्थगुरुर्भूयात् अस्मदिष्टार्थसिद्धये। तपो विद्या विरक्त्या सद्गुणोकाकराणहं वादिराजगुरुं वन्दे हयग्रीवपदाश्रयान्। भक्तानां मानसां भोजमानवे कामधेनवे नमतां कल्पतरवे श्रीजयेन्द्रगुरवे नमः। प्रणमत्कामधेनुं च भजस्वरतरूपमं श्रीभावबोधकृत्पादचिन्तामणिं उपास्महे। कुशाग्रमतये बाणद्युतये वादिवीतये आराधितश्रीपतये श्रीसुधीन्द्रयतये नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। आपादमौलिपर्यन्तं गुरूणामाकृतिं स्मरे तेन विघ्नाः नश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶುಭ ಪರ್ವಕಾಲ ಶ್ರೀ ರಾಘವೇಂದ್ರ ಕುಂಸಾರ ಒಬ್ಬರ 354ನೇ ಈ ಒಂದು 54ನೇ ಒಂದು ಆರಾಧನಾ ಪರ್ವಕಾಲ. ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಅಂತ ನಾವು ಪೂಜ್ಯರಾಗಿರುವಂತಹ ರಾಯರಿಗೆ ಆರಾಧನಾ ವೈಭವವನ್ನು ಮಾಡ್ತಾ ಇರುವ ಒಂದು ಸಮಯ. ಈ ಒಂದು ಸಮಯದಲ್ಲಿ ನಮ್ಮ ವಿರೂಪಾಕ್ಷಪುರ ಬುದ್ಧಿಗೆಯ ಮಠದಲ್ಲಿ ವೀರವಿಠಲ ಸ್ವಾಮಿ ಮುಖ್ಯಪ್ರಾಣ ರಾಯರ ಸನ್ನಿಧಾನದಲ್ಲಿ ಇವತ್ತು ಉತ್ತರ ಆರಾಧನಾ ನಡೀತಾ ಇದೆ. ಈ ಒಂದು ಸಮಯದಲ್ಲಿ ಇವತ್ತು ನಾವು ಮಾಡುವಂತಹ ಈ ಒಂದು ಜ್ಞಾನ ಕಾರ್ಯ ಹರಿದಾಸರು ಕಂಡ ರಾಯರು ಎಂಬುದಾಗಿ ದಾಸರಿಗೆ ದಾಸ ಪರಂಪರೆಗೆ ರಾಯರು ಮಾಡಿದಂತಹ ಒಂದು ಅನುಗ್ರಹ. ಮುಖ್ಯವಾಗಿ ಆ ಹರಿದಾಸರು ಕೊಂಡಾಡಿದ ರಾಯರನ್ನ ಅವರ ದೃಷ್ಟಿಯಿಂದ ನಾವು ನೋಡುವುದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ರಾಯರು ಅವರೇ ವಿಶೇಷವಾಗಿ ಹರಿದಾಸರಾಗಿ ನಿದ್ದರು. ವ್ಯಾಸ ಸಾಹಿತ್ಯಗಳು ಗ್ರಂಥಗಳ ರಚನೆ ಮಾಡಿಕೊಟ್ಟಿದ್ದಾರೆ. ದಾಸ ಸಾಹಿತ್ಯವನ್ನು ಮಾಡಿಕೊಟ್ಟವರು ಅಂದರೆ ನಮ್ಮ ರಾಯರು. ಏನು ವಿಶೇಷ ಅಂತ ಕೇಳಿದರೆ, ರಾಯರಿಗೆ ಸಂಗೀತದಲ್ಲಿ ವಿಶೇಷವಾದ ಒಂದು ಪಾಂಡಿತ್ಯ. ಅವರು ಮಂಗಲಾಷ್ಟಕಲ್ಲಿ ಕೇಳಬೇಕಾದರೆ ಅಪ್ಪಣ್ಣಾಚಾರ್ಯರು ಕೊಂಡಾಡುತ್ತಾರೆ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾನಾದ ಪಾದಂಚಲ ತ್ರಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತ. ರಾಯರು ಎಷ್ಟು ಅಧ್ಯಯನವನ್ನು ಮಾಡಿದ್ದಾರೆ ಅಂತ ಕೇಳಿದರೆ ಅಪ್ಪಣ್ಣಾಚಾರ್ಯರು ದೊಡ್ಡ ಒಂದು ಲಿಸ್ಟ್ ಹಾಕಿ ಕೊಟ್ಟು ಬಿಡ್ತಾರೆ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾನಾದ ಪಾತಂಜಲ ತ್ರಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ಅಂತೇಳಿ ಇಷ್ಟು ಒಂದು ವಿದ್ಯೆಯಲ್ಲಿಯೂ ಕೂಡ ಅವರು ಪಾರಂಗತರಾಗಿದ್ದರು, ಎಕ್ಸ್ಪರ್ಟ್ ಆಗಿದ್ದಿರುತ್ತೆ ರಾಯರು. ಅದರಲ್ಲಿ ವಿಶೇಷವಾಗಿ ಸಂಗೀತದಲ್ಲಿ, ಸಂಗೀತ ಶಾಸ್ತ್ರದಲ್ಲಿ ವಿಶೇಷವಾದ ಪಾಂಡಿತ್ಯ ರಾಯರಿಗೆ. ಈ ಸಂಗೀತದಲ್ಲಿ ಪಾಂಡಿತ್ಯ ಅಂತ ಕೇಳಿದರೆ ಅದು ನಮ್ಮ ಆಚಾರ್ಯರಿಂದಲೇ ನೋಡಬಹುದು. ಆಚಾರ್ಯರು ಮಧ್ವರು ಅವರು ಯಾತ್ರಾ ಮಾರ್ಗದಲ್ಲಿ ಹೋದಾಗ ಸಂಗೀತವನ್ನು ಹಾಡಿದರೆ ಗಿಡ ವೃಕ್ಷಗಳಲ್ಲಿ ಹಣ್ಣುಗಳಾಗಲಿಕ್ಕೆ ಸಾಧ್ಯವಾದ ಅದೇ ಅವರು ಸೂಕ್ತಗಡೆಯಲ್ಲಿ ಬೀಜೆಯನ್ನು ಮುಡಿಸಿ ತೋರಿಸಿದ್ದಾರೆ ಅಂತ ಕೇಳ್ತೇವೆ. ರಾಯರು ಸಂಗೀತವನ್ನು ಹಾಡಿ ಅಲ್ಲಿ ವೃಕ್ಷಗಳಲ್ಲಿ ಗಿಡಗಳಲ್ಲಿ ಹಣ್ಣು ಬಾಯುವಂಥ ಒಂದು ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ ಅಂತ ಅವರು ಚರಿತ್ರೆಯಲ್ಲಿ ಕೇಳ್ತಾರೆ. ಸಂಗೀತಕ್ಕಾಗಿ ಪ್ರತ್ಯೇಕ ಒಂದು
ಗ್ರಂಥವನ್ನು ಕೂಡ ಆಚಾರ್ಯರು ರಚನೆ ಮಾಡಿದ್ದಾರೆ, ಅದು ನಮಗೆ ಸಿಕ್ಕೋದಿಲ್ಲ, ಅದನ್ನು ಮಾಡಿಕೊಟ್ಟಿದ್ದಾರೆ ಅಂತ ನಾವು ಕೇಳುತ್ತೇವೆ. ಅಂತಹ ಪರಂಪರೆಯಲ್ಲಿ ರಾಯರು ಆಚಾರ್ಯರು ಮಾತ್ರ ಅಲ್ಲ, ಆಚಾರ್ಯ ಪರಂಪರೆಯಲ್ಲಿ ದಾಸ ಸಾಹಿತ್ಯವನ್ನು ಮಾಡಿರುವುದು ಅಂದರೆ ನರಹರಿ ತೀರ್ಥರು. ಆ ನರಹರಿ ತೀರ್ಥರಿಗೆ ಅಮೇಣ ವಿಶೇಷವಾಗಿದ್ದರೆ ಜಯತೀರ್ಥರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದೇ ಪರಂಪರೆಯಲ್ಲಿ ಬಂದಿರುವಂತಹ ಜಯತೀರ್ಥರಿಗೆ ಅಮೇಣ ಶ್ರೀಪಾದರಾಜರು ರಂಗವಿಠಲ ಮುದ್ರೆಯಿಂದ ಎಷ್ಟೋ ಕೃತಿಗಳನ್ನು ತಾವು ರಚನೆ ಮಾಡಿ ಅವರು ವಿದ್ಯಾಶಿಷ್ಯರಾದ ವ್ಯಾಸರಾಜರು ಶ್ರೀಕೃಷ್ಣ ಮುದ್ರೆಯಲ್ಲಿ ಎಷ್ಟೋ ಕೃತಿಗಳನ್ನ ಮಾಡಿಕೊಟ್ಟು, ಆ ವ್ಯಾಸರಾಜರ ಪರಂಪರೆಯಲ್ಲಿ ಬಂದಿರುವಂತಹ ಅವರ ವಿದ್ಯಾಶಿಷ್ಯರಾದ ವಿಷ್ಣು ತೀರ್ಥರು, ಅವರೇ ವಿಜಯೇಂದ್ರ ತೀರ್ಥರು, ಅವರು ಕೂಡ ಕನ್ನಡಗಳಲ್ಲಿ ತಮಿಳಿನಲ್ಲಿ ಕೂಡ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅಂತ ಕೇಳುತ್ತೇವೆ ವಿಜಯೇಂದ್ರ ತೀರ್ಥರು. ಅದೇ ರೀತಿಯಲ್ಲಿ ನೋಡಿದ್ರೆ ಆ ಪರಂಪರೆಯಲ್ಲಿ ಬಂದಿರುವಂತಹ ವ್ಯಾಸರಾಜರ ಸಮಕಾಲದಲ್ಲಿದ್ದ ವಾದಿರಾಜ ತೀರ್ಥರು ಹೈಮಗರ ಮುದ್ರೆಯಲ್ಲಿ ಕೃತಿಗಳ ರಚನೆ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ರಾಯರು ಎಷ್ಟೋ ಕನ್ನಡ ಕೃತಿಗಳ ರಚನೆ ಮಾಡಿದ್ದಾರೆ ಅಂತ ಹೇಳ್ತೇವೆ. ವೀಣಾ ಪಂಡಿತ ರಾಘವೇಂದ್ರ, ಗಾನ ವಿಶಾರದ ರಾಘವೇಂದ್ರ, ಪರಿಮಳ ಪಂಡಿತ ರಾಘವೇಂದ್ರ, ಭಾಷ್ಯಕಾರ ಗುರು ರಾಘವೇಂದ್ರ, ರಾಘವೇಂದ್ರ ಗುರು ರಾಘವೇಂದ್ರ, ರಾಘವೇಂದ್ರ ಗುರು ರಾಘವೇಂದ್ರ ವಿಶೇಷವಾಗಿ ಕೊಂಡಾಡಿದ್ದಾರೆ ರಾಯರ ಚರಿತ್ರೆಯನ್ನು ಹೇಳುವಂಥ ದಾಸರು. ವೀಣಾ ಪಂಡಿತ ರಾಘವೇಂದ್ರ, ಗಾನ ವಿಶಾರದ ರಾಘವೇಂದ್ರ, ಪರಿಮಳ ಪಂಡಿತ ರಾಘವೇಂದ್ರ, ಭಾಷ್ಯಕಾರ ಗುರು ರಾಘವೇಂದ್ರ. ಎರಡು ರೀತಿಯಲ್ಲಿ ಕೂಡ ರಾಯರು ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯ ಎರಡು ಮೂಲಕಗಳು ಜ್ಞಾನ ಪ್ರಚಾರವನ್ನು, ತತ್ವ ಪ್ರಚಾರವನ್ನು ಮಾಡಿದ್ದಾರೆ. ವೀಣಾ ಪಂಡಿತರು ಅಂತ ರಾಯರಿಗೆ ಪ್ರಸಿದ್ಧಿ. ಯಾಕಂದ್ರೆ ವೀಣಾ ದಿಬ್ಬಣ್ಣ ಭಟ್ಟವರು, ಅವರ ತಂದೆ, ಅವರ ತಾತಂದ್ರು ಎಲ್ಲರೂ ಕೂಡ ವೀಣಾ ಪಂಡಿತರಾಗಿದ್ದವರು. ವಿಜಯೇಂದ್ರ ತೀರ್ಥರ ಸಭೆಯಲ್ಲಿ ವಿಶೇಷವಾಗಿ ಅವರು ಆ ಮಠದ ಆಸ್ಥಾನ ವಿದ್ವಾನಾಗಿದ್ದಾರೆ, ಅವರ ಪರಂಪರೆಯಲ್ಲಿದ್ದವರನ್ನ. ಅಂತ ಮಹಿಮೆಯನ್ನ ವೀಣಾ ದಿಮ್ಮಣ್ಣ ಭಟ್ಟರ ಮಗನಾಗಿ ರಾಯರು ಅವತಾರ ಮಾಡಿದಾಗ, ವೆಂಕಟನಾಥರಾಗಿ ಅವತಾರ ಮಾಡಿದಾಗ ಅವರು ಕೂಡ ವೀಣಾ ಪಂಡಿತರಾಗಿದ್ದರು. ಅದು ಮಾತ್ರ ಇಲ್ಲದೆ ತಾನು ಸಶರೀರಿಯಾಗಿ ಬೃಂದಾವನ ಪ್ರವೇಶ ಮಾಡಬೇಕು ಅಂತ ಆ ಸಮಯ ಬಂದಾಗ ತಾನೇ ವೀಣೆಯನ್ನು ತೆಗೆದು ಗಾನವನ್ನು ಮಾಡಿದ್ದಾರೆ. ಇಂದು ಎನಗೆ ಗೋವಿಂದ ಅವರು ಉಡುಪಿಯಲ್ಲಿ ಹೇಳಿದಿರುವಂಬುದು ಉಂಟು, ಬೃಂದಾವನ ಪ್ರವೇಶ ಸಮಯದಲ್ಲಿ ಅವರು ಹೇಳಿದಿರುವಂಬುದು ಉಂಟು ಅಂತಾರೆ. ಎಷ್ಟು ಚೆನ್ನಾಗಿ ಆ ಭಗವಂತನ ಕೃಷ್ಣನ ಅವರು ಕೊಂಡಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ದಾರುಣಿಗಳು ಭಾರ ಜೀವನ ನಾರಿ, ದಾರಿ ತಪ್ಪಿ ನಡೆದೆ ಸೇರಿದೆ ಗುಜನರ, ಆರು ಕಾಯುವವರಲ್ಲ ಆರು ಕಾಯುವರಿಲ್ಲ, ಸೇರಿದೆ ನಿನಗಯ್ಯ ಧೀರವೇನು ಗೋಪಾಲ, ಪಾರುಕಾನಿಸೋ ಹರಿಯೇ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರ ವಿಂದವ ತೋರೋ. ಇಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ ನೋಡಿ ರಾಯರು. ದಾರುಣಿಯೊಳು ಭಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ, ಭೂಮಿಗೆ ಭಾರ ನಾನಾದೆ ಅಂತಾರೆ. ಭೂಮಾದೇವಿ ಪ್ರಾರ್ಥನೆ ಮಾಡಿರುವಂತೆ ಕೃಷ್ಣ ಪರಮಾತ್ಮ ಅವತಾರ ಮಾಡಬೇಕಾದ್ರೆ ಭೂಭಾರವಾಗಿದೆ ಅಂತ. ಆಗ ರುದ್ರಾದಿ ದೇವತೆಗಳಿಗೆ ಪ್ರಾರ್ಥನೆ ಮಾಡಿದಾಗ ಅವರು ಬ್ರಹ್ಮದೇವರಲ್ಲಿ ಕರ್ಕೊಂಡು ಹೋಗುತ್ತಾರೆ, ಬ್ರಹ್ಮದೇವರು ಪರಮಾತ್ಮನಲ್ಲಿ ಕರ್ಕೊಂಡು ಹೋದರಂತೆ. ಆಗ ಧನ ರೂಪ ವೃಷಭ ರೂಪವನ್ನು ತೆಗೆದರು. ಯಾತಕ್ಕೆ? ಧರ್ಮದ ಪ್ರತೀಕ. ಭೂಮಿ ಭಾರವಾಗಿದೆ ಅಂತ ಭೂಮಾದೇವಿ ಹೇಳಿರುವಂತೆ. ಯಾತಕ್ಕೆ? ಭೂಮಿ ಭಾರ ಅದು ಕ್ವಾಂಟಿಟೇಟಿವ್ ಅಲ್ಲ, ಕ್ವಾಲಿಟೇಟಿವ್. ಎಷ್ಟು ಕಿಲೋ ವೆಯ್ಟ್ ಆಗಿದೆ ಅಂತ ಭೂಮಿ, ಇಷ್ಟು ಜನಗಳು ಬಂದಿದ್ರು ಭಾರ ಅಲ್ಲ. ಮನೆಯಲ್ಲಿ 10 ಜನ 15 ಜನ ಬಂದರೂ ಮನೆಯಲ್ಲಿ ಸ್ತ್ರೀಯರು ಅಡಿಗೆ ಮಾಡಿಬಿಡ್ತಾರೆ, ಸಂತೋಷದಿಂದ ಮಾಡಿದ್ದಾರೆ. ಮನೆಯಲ್ಲಿ ಏನೋ ಒಂದು ಜಗಳಗಳಾದರೆ ಒಬ್ಬರಿದ್ರೆ ಅಡಿಗೆ ಮಾಡೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಭೂಮಿ ಭಾರ ಯಾತಕ್ಕಾಗಿತ್ತು ಭೂಮಾದೇವಿಗೆ ಅಂದರೆ ವಿಷ್ಣು ದ್ವೇಷಿಗಳಿದ್ರು. ಆ ವಿಷ್ಣು ದ್ವೇಷಿಗಳಿಂದ ಭೂಮಿ ಭಾರವಾದಾಗ ಈ ಭೂಭಾರವನ್ನು ಪರಿಹಾರ ಮಾಡಬೇಕು ಅಂತ ಭಗವಂತನ ಪ್ರಾರ್ಥನೆ ಮಾಡಿದಿರುತ್ತೆ. ಇಲ್ಲಿ ರಾಯರು ತನ್ನ ಹೇಳಿಕೊಳ್ತಾರೆ, ಭೂಭಾರ ಜೀವನ ನಾಗಿ ಅಂತ. ಅವ್ರು ಹೇಳಿದರೆ ನಾವೆಲ್ಲ ಎಷ್ಟು ಭಾರ ಆಗಿರ್ಬೇಕು ಭೂಮಿಗೆ ಅಂತ. ನಿತ್ಯನು ಬೆಳಿಗ್ಗೆ ಎದ್ದರೆ ಪ್ರಾರ್ಥನೆ ಮಾಡಬೇಕು ಅಂತ. ಭೂಮಿಗೆ ಭಾರವನ್ನು ತಾಗುತ್ತಾ ಇದ್ದಲ್ಲ ಭೂಮಾದೇವಿ ಕ್ಷಮಿಸಬೇಕು ಅಂತ. ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ಭೂಮಾದೇವಿ ಪ್ರಾರ್ಥನೆ ಮಾಡ್ತೇವೆ. ರಾಯರು ಪ್ರಾರ್ಥನೆ ಮಾಡಿದಿರುವಂತೆ ಭೂಭಾರ ಜೀವನ ನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ.
ಅವರು ಯಾವ ರೀತಿಯಲ್ಲಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಕೊಳ್ಳಕ್ಕಾಗಿ ಹೀಗೆ ಮಾಡಿಕೊಂಡಿದ್ದಾರೆ. ಆರು ಕಾಯುವರೆಲ್ಲ ಸೇರಿದೇ ನಿನ್ನ ಕೈಯ ಅಂತ ನಿನ್ನವೇ ಚೆನ್ನಾಗದಿ ಹೊಂದಿದ್ದೇನೆ ಅಂತ ರಾಯರು ಮಾಡಿದ ಕೃತಿ ಇದು. ರಾಯರು ಮಾಡಿದ ದಾಸಕೃತಿ ಅಂತ ನೋಡಿದರೆ ನಾವು ಈತು ನೋಡೋದು ಹರಿದಾಸರು ಕಂಡ ರಾಯರು. ಹರಿದಾಸರು ಬೇರೆ ಬೇರೆ ರೀತಿಯಲ್ಲಿ ರಾಯರನ್ನ ಯಾವ ರೀತಿಯಲ್ಲಿ ಹೊಗಳಿದ್ದಾರೆ ಅಂತ. ರಾಯರನ್ನ ಹೊಗಳಿದವರು ಎಷ್ಟೋ ಜನರಿದ್ದಾರೆ. ಮುಖ್ಯವಾಗಿ ಅಪ್ಪಣ್ಣಾಚಾರ್ಯರು ತಾನೇ ರಚನೆ ಮಾಡಿದಂತಹ ರಾಯರ ಗುರುಸ್ತೋತ್ರ, ರಾಯರ ಮೇಲೆ ಕವಚ, ರಾಯರ ಮಂಗಲಾಷ್ಟಕ ಎಷ್ಟು ಮಾಡಿಕೊಟ್ಟಿದ್ದಾರೆ. ಅದೇ ರಾಯರ ಪರಂಪರೆಯಲ್ಲಿ ಬಂದಿರುವಂತಹ ವಾದೀಂದ್ರ ತೀರ್ಥರು ಗುರುಗುಣಸ್ತವನ ಎಂಬ ಗ್ರಂಥವನ್ನು ಮಾಡಿ ಅದರಲ್ಲಿ ರಾಯರ ಮಹಿಮೆಯನ್ನ ಎಲ್ಲಿ ವಿಶೇಷವಾಗಿ ರಾಯರು ರಚನೆ ಮಾಡಿರುವಂತಹ ಎಲ್ಲ ಗ್ರಂಥಗಳನ್ನ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ ಗುರುಗುಣಸ್ತವನದಲ್ಲಿ. ಅದನ್ನು ರಾಯರ ಮುಂದೆ ಪಾರಾಯಣ ಮಾಡಿದಾಗಲೇ ಬೃಂದಾವನ ನರ್ತನವಾಗಿ ಆ ರಾಯರ ಬೃಂದಾವನದಲ್ಲಿದ್ದ ಹೂ ಮೇಲೆ ಬಂದ ಗ್ರಂಥ ಮೇಲೆ ಬಿದ್ದು ಅನುಗ್ರಹವಾಗಿತ್ತು ಅಂತ ಕೇಳ್ತೇವೆ. ಅಂತ ಎಷ್ಟೋ ಸ್ತೋತ್ರ ಗ್ರಂಥಗಳು ರಾಯರ ಮೇಲೆ ಇದ್ದರೂ ಕೂಡ ರಾಯರಿಗೆ ಆಮೇಲೆ ಬಂದಿರುವಂತಹ ಎಷ್ಟೋ ದಾಸ ಪರಂಪರೆಯಲ್ಲಿದ್ದ ಜ್ಞಾನಿಗಳೆಲ್ಲ ರಾಯರನ್ನ ಹೊಗಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಇರುವಂತಹ ಸಮಯದಲ್ಲಿ ಕೊಂಚ ನೋಡೋಣ, ವಿಶೇಷವಾಗಿ ನೋಡೋಣ. ಅದರಲ್ಲಿ ಒಂದು ರಾಯರ ಮೇಲೆ ಮಾಡಿದ ಒಂದು ಕೃತಿ ಅಂತ ಕೇಳಿದರೆ ಶ್ರೀತ ವಿಠಲ ದಾಸರು. ಏನೊಂದು ಶ್ರೀತ ವಿಠಲ ದಾಸರು ಹರಿಕಥಾಮೃತ ಸಾರಕ್ಕೆ ಫಲಶ್ರುತಿಯನ್ನು ಬರೆದವರು ಅಂತ ಕೇಳ್ತೇವೆ. ಅಂತ ಅವರು ರಾಯರ ಮೇಲೆ ಒಂದು ಕೃತಿ ಒಂದು ಚೆನ್ನಾಗಿ ಮಾಡಿದ್ದಾರೆ. ರಾಯ ಬಾರೋ ರಾಘವೇಂದ್ರ ಬಾರೋ ಜಿಯ ನೀನಲ್ಲದೆ ಇನ್ನಾರು ಕಾಯುವರೋ, ಜಿಯ ನೀನಲ್ಲದೆ ಇನ್ನಾರು ಕಾಯುವರೋ, ರಾಯ ಬಾರೋ ರಾಘವೇಂದ್ರ ಬಾರೋ. ಹೇಳ್ತಾರೆ ರಾಯರು ಏನೇನು ಅವತಾರವನ್ನು ಮಾಡಿದರು. ಸಹ್ಲಾದ ನನ್ನ ಬಾರೋ, ಪ್ರಹ್ಲಾದ ರಾಜಬಾರೋ, ಬಾಹ್ಲೀಕ ರಾಜನಾಗಿ ಉಲ್ಲಾಸದಿಂದ ಬಾರೋ. ಇದರಲ್ಲಿ ಯಾರು ಅಂತ ನಮಗೆ ತಿಳಿಸಿಕೊಡ್ತಾರೆ. ರಾಯರು ಯಾರಾಗಿ ಅವತಾರ ಮಾಡಿದರು? ಪ್ರಹ್ಲಾದ ರಾಜರಾಗಿ. ಆ ಪ್ರಹ್ಲಾದ ರಾಜರು ಯಾರು ಅಂತ ಕೇಳಿದರೆ ಸಹ್ಲಾದ ರಾಜರಿಗೆ ಅಣ್ಣ. ಇದಕ್ಕೆ ಹಂಗೆ ಹೇಳ್ತಾರೆ ಅಂತ ಕೇಳಿದರೆ ಆ ಸಹ್ಲಾದ ರಾಜರೇ ಜಗನ್ನಾಥ ದಾಸರಾಗಿ ಅವತಾರ ಮಾಡಿದರು. ಶ್ರೀತ ವಿಠಲ ದಾಸರಿಗೆ ಮುಖ್ಯವಾಗಿ ಗುರುವಾಗಿದ್ದವರು ಯಾರು? ಜಗನ್ನಾಥ ದಾಸರು. ಆ ಜಗನ್ನಾಥದಾಸರ ಪೂರ್ವ ಅವತಾರದಲ್ಲಿ ಯಾರು? ಸಹ್ಲಾದ ರಾಜರು. ಆ ಸಹ್ಲಾದ ರಾಜರು ಯಾರಿಗೆ ತಮ್ಮ ಅಂದ್ರೆ ಪ್ರಹ್ಲಾದ ರಾಜರಿಗೆ ತಮ್ಮನಾಗಿದ್ದವರು. ಅವರೇ ಜಗನ್ನಾಥದಾಸರಾಗಿ ಬಂದಿದ್ದಾರೆ. ಅವರೇ ತಮಗೆ ಗುರುವಾಗಿದ್ದರು. ಅವರ ಅನುಗ್ರಹದಿಂದ ಹರಿಕಥಾಮೃತ ಸಾರಕ್ಕೆ ತಾನು ಫಲಶ್ರುತಿಯನ್ನು ಬರೆದಿದ್ದೇನೆ ಅಂತ ನೆನಪಿಟ್ಟುಕೊಂಡು ತಮ್ಮ ಗುರುವಾದ ಜಗನ್ನಾಥದಾಸರ ಪೂರ್ವಾವತಾರವಾದ ಸಹ್ಲಾದರಾಜರನ್ನು ನೆನಪಿಟ್ಟುಕೊಂಡು ಸಹ್ಲಾದರ ಅನ್ನ ಬಾರೋ ಪ್ರಹ್ಲಾದ ರಾಜಬಾರೋ ಅಂತ ಅವರನ್ನ ಕೊಂಡಾಡುತ್ತಾ ಬಾಹ್ಲೀಕ ರಾಜನಾಗಿ ಇಂದು ರಾಯರ ಕೃತಿಯಲ್ಲಿ ನಾವು ಮುಖ್ಯವಾಗಿ ಅವರು ಪ್ರಹ್ಲಾದರಾಗಿ ವ್ಯಾಸರಾಜರಾಗಿ ರಾಯರಾಗಿದ್ದರು ಅಂತ ನೋಡ್ತೇವೆ. ಆದರೆ ಬಾಹ್ಲೀಕ ರಾಜರನ್ನ ಎಲ್ಲ ಕೃತಿಯನ್ನು ನೋಡಕ್ಕಾಗೋದಿಲ್ಲ. ಬಾಹ್ಲೀಕ ರಾಜರು ವಿಶೇಷವಾದ ಒಂದು ಜ್ಞಾನಿಗಳು. ಮಹಾಭಾರತದಲ್ಲಿ ನೋಡಿದರೆ ಭೀಷ್ಮರಿಗೆ ಅವರ ಅಪ್ಪ ಚಂದನು ಮಹಾರಾಜ ಇದ್ದರು ಅಂದರೆ ಅವರು ಚಂದನು ಮಹಾರಾಜರಿಗೆ ತಮ್ಮಂದರಾಗಿರಬೇಕು ಬಾಹ್ಲೀಕ ರಾಜರು ಅಂತ ದೊಡ್ಡ ಒಂದು ಭೀಷ್ಮರಿಗೆ ಅವರು ದೊಡ್ಡವರು ಅಂದರೆ ಪಾಂಡವರಿಗೆ ಮುತ್ತಾತಂದ್ರವರು. ಪಾಂಡವರಿಗೆ ಮುತ್ತಾತರಾಗಿದ್ದವರು, ಆದರೆ ಕೌರವರು ಜೊತೆಯಾಗಿದ್ದು ಯುದ್ಧ ಮಾಡಿದವರು ಅವರು. ಆದರೆ ಏನೊಂದು ಭಾಗ್ಯ ಅಂತ ಕೇಳಿದರೆ ಭೀಮಸೇನ ದೇವರ ಗದೆಯಿಂದಲೇ ತನ್ನ ದೇಹತ್ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದರು. ಭೀಮಸೇನದರ ಜೊತೆಯಾಗಿ ತಾನೇ ಯುದ್ಧ ಮಾಡಿ ಭೀಮಸೇನ ದೇವರ ಗದೆಯಿಂದ ಸ್ಪರ್ಶ ಮಾಡಿಕೊಂಡು ತನ್ನ ದೇಹವನ್ನು ಬಿಟ್ಟವರು ಬಾಹ್ಲೀಕ ರಾಜರು. ಇನ್ನೊಂದು ಮಹಿಮೆ, ಬಾಹ್ಲೀಕ ರಾಜರಾಗಿದ್ದಾಗ ಭಗವಂತನ 3 ರೂಪವನ್ನು ನೋಡಿದವರು. ಏನು? ವೇದವ್ಯಾಸ ರೂಪವನ್ನು ಪ್ರತ್ಯಕ್ಷವಾಗಿ ನೋಡಿದವರು, ಪರಶುರಾಮ ರೂಪವನ್ನು ಪ್ರತ್ಯಕ್ಷವಾಗಿ ನೋಡಿದವರು, ಕೃಷ್ಣ ಪರಮಾತ್ಮ ರೂಪವನ್ನು ಪ್ರತ್ಯಕ್ಷವಾಗಿ ನೋಡಿದವರು. ಎಷ್ಟೊಂದು ಪುಣ್ಯ ನೋಡಿ. ಅವರು ಪ್ರಹ್ಲಾದ ರಾಜರಾಗಿದ್ದಾಗ ಭಗವಂತನ 2 ಅವತಾರವನ್ನು ನೋಡಿದ್ದಾರೆ. ನರಸಿಂಹ ಅವತಾರ ತನ್ನ ಮೊಮ್ಮಗನಾದ ಬಲಿರಾಜನಿಗೆ, ಬಲಿಚಕ್ರವರ್ತಿಗೆ ವಾಮನರೂಪಿ ಪರಮಾತ್ಮ ಅವತಾರವನ್ನು ಮಾಡಿದಾಗ 2 ಅವತಾರವನ್ನು ನೋಡಿದವರು ಪ್ರಹ್ಲಾದರಾಜರು. ಅವರೇ ಬಾಹ್ಲೀಕ ರಾಜರಾಗಿ ಬಂದಾಗ ವ್ಯಾಸವ್ಯಾಸರು, ಪರಶುರಾಮ ದೇವರು, ಕೃಷ್ಣ ಪರಮಾತ್ಮನ 3 ಅವತಾರವನ್ನು ನೋಡಿದ್ದಾರೆ. ಅವರೇ ವ್ಯಾಸರಾಜರಾಗಿ ರಾಯರಾಗಿ ಕಲಿಯುಗದಲ್ಲಿ ಬಂದಾಗ ಪ್ರತ್ಯಕ್ಷವಾಗಿ ಕೃಷ್ಣನನ್ನ ರಾವಣನನ್ನ ನೋಡಿದ ಅಂಥ ತಪಸ್ವಿಗಳು ಅಂದ್ರೆ ನಮ್ಮ ರಾಜ ಕೊಂಡಾಡುತ್ತಾರೆ. ಹೇಳ್ತಾರೆ, ಕರುಣಾ ಸಿಂಧು ಬಾರೋ ಸಾಕಬೇಕಯ್ಯ ಬಾರೋ, ನೀ ಕರುಣಾ ಸಿಂಧು ಬಾರೋ ಸಾಕಬೇಕಯ್ಯ ಬಾರೋ, ಶ್ರೀಕರ ಶ್ರೀತ ವಿಠಲನ ತೋರು ಬಾರೋ,
ಶ್ರೀಧವಿಠಲದಾಸರು ಹೇಳಿದ ಮಾತಲ್ಲ, ರಾಯರ ಶರ್ಮ ಶ್ಲೋಕ ಆಗಿದೆ. ಧ್ರುವಾದಿಧ್ವಾಂತರ ವೈ ವೈಷ್ಣವೇಂದ್ರೀವನೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಅತ್ಯಂತ ದಯಾಳು ನಮ್ಮ ರಾಯರು. ಇಷ್ಟೊಂದು ದಯಾಳು ಅಂದರೆ ನಮಗೆ ದಯಾಳು ಯಾರು, ನಮಗೆ ಯಾರ ಮೇಲೆ ದಯವನ್ನು ತೋರಿಸ್ತೇವೆ, ನಮಗೆ ಪ್ರೀತಿಯಾಗಿರುವವ್ರ ಮೇಲೆ ತೋರಿಸಬಹುದು. ಆದರೆ ನಮಗೆ ವಿರೋಧ ಮಾಡುವವ್ರ ಮೇಲೆ ದಯ ಬರೋದು. ನಮಗೆ ಸಿಟ್ಟು ಕ್ರೋಧದ ಎಲ್ಲ ಥರ ಬರ್ತಾ ಇದೆ, ವಿರೋಧವೇ ಬರ್ತಾ ಇದೆ. ರಾಯರು ಪೂರ್ವಾಶ್ರಮದಲ್ಲಿ ವೆಂಕಟನಾಥನಾಗಿದ್ದಾಗ ಚಿನ್ನೇ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯಾಂ ತಸ್ಯುವೆ ನಿಯಮಾನೆ ಅಂತ ರಾಘವೇಂದ್ರ ವಿಜಯಲ್ಲಿ ವರ್ಣನ ಮಾಡಿದ್ದಾರೆ. ವಾರದಲ್ಲಿ ಒಂದು ವೇಳೆ ಅರ್ಧೊಟ್ಟು ಊಟ ಮಾಡ್ತಾ ಇದ್ದರು. ಅಂಥ ಬಡತನ. ಆ ಒಂದು ಸಮಯದಲ್ಲಿ ವೆಂಕಟನಾಥನಾಗಿದ್ದಾಗ ಒಡೆದೋದ ಪಾತ್ರೆಗಳು, ಹರಿದೋದ ಗುಡ್ಡೆಗಳು, ವಸ್ತ್ರಗಳಿರ್ತದೆ. ಅದರ ಒಂದು ಕಳ್ಳ ಅದರ ಒಂದು ಮನೆಗೆ ತಗೊಂಡವನು. ಆಗ ಅವರು ರಾಯರೇನು ಆವೇನು ಮಾಡ್ತಾರೆ, ಇಂಥ ಮನೆಯಲ್ಲಿ ಬಂದಲ್ಲ. ರಾಯರಿಗೆ ಎಷ್ಟೊಂದು ತಪಸ್ಸಿತ್ತು. ಶಾಪಾನುಗ್ರಹ ಶಕ್ತಾನ್ಯೋ ರಾಘವೇಂದ್ರ ಅನ್ನೋ ವಿದ್ಯತೆ. ಅವರು ಅಗ್ನಿ ಸೂಕ್ತ ಹೇಳಿದರೆ ಆ ಸಂದನ ಬಿಸಿಯಾಗಿ ಬಿಡ್ತಾ ಇತ್ತು. ಸಂತನ ತನ್ನ ಗುಣವನ್ನು ಮಾರಿಸಿಕೊಂಡಿತ್ತು ರಾಯರ ವಾಕ್ಪಟುತ್ವದಿಂದ. ವಾಕ್ ಸಿದ್ಧಿ ಅವರಿಗೆ ಆಯಿತು, ಮಂತ್ರ ತುಲ್ಯ ಅವರಿಗೆ ಮಂತ್ರ ಸಿದ್ಧಿಯಾಗಿತ್ತು. ಅಂತವರು ವರ್ಣಸೂಕ್ತವನ್ನು ಹೇಳಿದರೆ ಆ ಆ ಗಂಧ ತನ್ನ ಗುಣಕ್ಕಿಂತ ಹೆಚ್ಚು ತಂಪಾಗಿತ್ತು, ಫ್ರಿಜ್ಜಲ್ಲಿಟ್ಟದಂತೆ ಅಷ್ಟು ಚೆನ್ನಾಗಿ ಜಿಲ್ಲದಾಗಿರುತ್ತೆ. ಅಂತವರು ಶಾಪಾನುಗ್ರಹ ಶಕ್ತಾನ್ಯವು ರಾಘವೇಂದ್ರ ಅನ್ನೋ ವಿದ್ಯತೆ ಶಾಪ ಇಟ್ಟಿದ್ರೆ ಅವ್ರ ಮುಂದೆ ಯಾರು ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಆದರೆ ಆ ಕಳ್ಳರ ಮೇಲೆ ದಯ ತೋರಿಸಿದ ಬರುತ್ತೆ. ಏನು ಆಹಾ, ಇಷ್ಟು ಎಲ್ಲಿಯೋ ಒಳಗೆ ಇದ್ದು ಯಾರ ಮನೆಯೋ ಹೋಗಿದ್ದರೂ ಕೂಡ ಅವನಿಗೆ ನಮ್ಮನ್ನು ಚೆನ್ನಾಗಿ ಏನೋ ಸಿಕ್ಕುತ್ತಾ ಇತ್ತು. ನಮ್ಮನೆಗೆ ಬಂದು ಅವನಿಗೆ ಒಡೆದೋದ ಪಾತ್ರವನ್ನು ವಸ್ತ್ರವನ್ನು ಮಾತ್ರ ಸಿಕ್ಕಿದಲ್ಲ, ಪಾಪ ಅವನಿಗೆ ಕಷ್ಟ ಆಗಿತ್ತು ಅಂದಿರುತ್ತೆ ರಾಯರು. ಎಷ್ಟೊಂದು ದಯಾಳುಗಳು, ಅತ್ಯಂತ ದಯಾಳುವೆ ಅಂತ ಇಲ್ಲಿ ಶ್ರೀಧವಿಠಲದಾಸರು ಹೇಳ್ತಾರೆ. ಕರುಣಾ ಸಿಂಧು ನೀನು ಅಂತ, ಕರುಣಾ ಸಿಂಧು ಬಾರು ಅಂತ ರಾಯರನ್ನ ಕೊಂಡಾಡಿದ್ದಾರೆ. ರಾಯರು ಅತ್ಯಂತ ದಯಾಳು ಬಾರು ಈ ವಿಷಯ ನಾವು ನೋಡ್ತೇವೆ. ಇಷ್ಟೊಂದೇ ಉದಾಹರಣೆಗಳು ಹೇಳ್ಬೋದು ರಾಯರ ಮೇಲೆ. ಇನ್ನೊಂದು ರಾಯರ ಮೇಲೆ ಮಹಿಮೆ ಅಂತ ಕೇಳಿದರೆ, ಅವರು ರಾಯರ ಇರುವಂತಹ ಜಾಗ, ಮುಖ್ಯವಾಗಿ ರಾಯರ ಮಹಿಮೆಯನ್ನು ಹೇಳಿದಂತಹ ಎಷ್ಟೋ ಜ್ಞಾನಿಗಳು ರಾಯರ ಮಹಿಮೆ ಹೇಳ್ತಾರೆ ಅಂದರೆ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಕಮಲೇಶ ವಿಠಲದಾಸರು, ಪ್ರಾಣೇಶ ವಿಠಲದಾಸರು, ಎಷ್ಟೋ ಮಹಿಳೆಯರು, ಶ್ರೀಧವಿಠಲದಾಸರು ರಾಯರ ಮಹಿಮೆಯನ್ನು ಕೊಂಡಾಡಿದವರು ದೊಡ್ಡ ನಿಲ್ತಿದೆ. ಅವರ ಸಮಕಾಲದಲ್ಲಿ ಮಾತ್ರ ಅವರ ಹಿಂದೆ ಬಂದ ಅಷ್ಟು ಮಹಿಳೆಯರು ರಾಯರ ಮೇಲೆ ಅಷ್ಟೊಂದು ಕೃತಿಗಳ ರಚನೆ ಮಾಡಿದ್ದಾರೆ. ಇದರಲ್ಲಿ ಕಮಲೇಶ ವಿಠಲದಾಸರು ಒಂದು ಹಾಡು, ಪ್ರಸಿದ್ಧ ಹಾಡು, ತುಂಗಾ ತೀರ ವೀರಾಜಂ ಭಜಮನ ರಾಘವೇಂದ್ರ ಯತಿರಾಜಂ ಭಜಮನ ತುಂಗಾ ತೀರ ವೀರಾಜಂ. ರಾಯರನ್ನ ಎಲ್ಲಿ ಹೇಗೆ ಸ್ಮರಣ ಮಾಡಬೇಕು ಅಂದರೆ ಅವರಿರುವಂತಹ ಜಾಗನ ಇಟ್ಟು ಸ್ಮರಣ ಮಾಡಬೇಕು ಅಂದರೆ ಗೋಪಾಲದಾಸರು ಹೇಳ್ತಾರೆ, ಮಂತ್ರಸಿದ್ಧಿ ಕ್ಷೇತ್ರ ಮಂತ್ರಾಲಯ. ಅವರ ಕೃತಿಯಲ್ಲಿ ಮಂತ್ರಸಿದ್ಧಿ ಕ್ಷೇತ್ರ ಮಂತ್ರಾಲಯ. ಮಂತ್ರ, ಒಂದು ಮಂತ್ರ ಅಂದರೆ ಏನು ಅಂದರೆ ನಮಗೆ ಏನೊಂದೇ ಪ್ರಾರ್ಥನೆ ಮಾಡಿದರೆ ಅದು ಕೈಲಿ ಫಲ ಆಗಬೇಕು, ಅದು ಮಂತ್ರದಿಂದ ಆಗುತ್ತೆ. ಆ ಮಂತ್ರದಿಂದಲೇ ಒಂದು ಆಲಯ ನಿರ್ಮಾಣ ಮಾಡಿದರೆ ಹೇಗಿರುತ್ತೆ. ಏನೊಂದು ಮಂತ್ರಗಳು ಒಳಗೆ ಇದ್ದು ಇವತ್ತು ಕೂಡ 72 ದೇವತಾ ಮೂರ್ತಿಗಳನ್ನ ರಾಯರು ಜಪ ಮಾಡ್ತಾ ಇದ್ದಾರೆ. 700 ವರ್ಷ. 100 ಮನುಜಗೆ ರಾಘವೇಂದ್ರ, 300 ಗ್ರಂಥಗೆ ರಾಘವೇಂದ್ರ, 700 ಬೃಂದಾವನ ರಾಘವೇಂದ್ರ, ಕರದಲ್ಲಿ ಬರು ರಾಘವೇಂದ್ರ. ರಾಯರನ್ನ ಅವರು ಎಷ್ಟು ಅವರಿಗೆ ಜೀವಿತ ಕಾಲ ಅಂತ 3 ಜ್ಯೋತಿಷ್ಯರು ಬಂದರು. ಒಬ್ಬೊಬ್ಬರು ಹೇಳಿದ್ರು ಇವರಿಗೆ 100 ವರ್ಷ ಕಾಲ ಅಂತ, ಇನ್ನೊಬ್ಬರು 300 ವರ್ಷ ಕಾಲ ಅಂತ, ಇನ್ನೊಬ್ಬರು ಜ್ಯೋತಿಷ್ಯರು ಹೇಳಿದ್ರು 700 ವರ್ಷ ಕಾಲ ಅಂತ. ಆಗ ರಾಯರು ಹೇಳಿದ್ರು, ನೀವು 700 ವರ್ಷ ಇದ್ದರೆ ನಮಗೆ ತುಂಬ ಸಂತೋಷ ಅಂತ ಶಿಷ್ಯರು ಕೇಳಿದಾಗ, ಇನ್ನು 2 ವರ್ಷ 2 ತಿಂಗಳು 2 ದಿವಸ ಅಂತ ರಾಯರಿಗೆ ತಾವು ಬೃಂದಾವನ ಪ್ರವೇಶ ಮಾಡುವಂತಹ ಸಮಯ. ಹಾಗೆ ಜ್ಯೋತಿಷ್ಯರೆಲ್ಲ ಹೇಳಿದ್ದಾರಲ್ಲ ಅಂತ ಕೇಳಿದರೆ ಅವರು 3 ದೃಷ್ಟಿಯಿಂದ ಇದನ್ನು ನೋಡಿದ್ದಾರೆ. ಒಂದು ದೇಹ ದೃಷ್ಟಿಯಿಂದ ಈ ಭೌತಿಕ ಶರೀರದಿಂದ ಎಲ್ಲರಿಗೆ ಕಾಣಿಸುವಂತಹದ್ದು 100 ವರ್ಷ. 100 ವರ್ಷ ಅಲ್ಲ, ಅವರು 20 ವರ್ಷಕ್ಕೆ ಮೇಲೆ ಇದ್ದು ಶರೀರ ಬೃಂದಾವನ ಪ್ರವೇಶ ಮಾಡಿದರು. 100 ವರ್ಷ ಒಳಗೆ. 300 ವರ್ಷ ಅದು ಗ್ರಂಥದೃಷ್ಟಿ ಅಂತೇಳಿ, ಗ್ರಂಥದೃಷ್ಟಿಯಿಂದ ತಮ್ಮ ಗ್ರಂಥಗಳು ಪ್ರಸಿದ್ಧವಾಗಲಿಕ್ಕೆ 300 ವರ್ಷ ಕಾಲ ಆಗತ್ತೆ. ಇನ್ನೊಂದು
ಪ್ರಭಾವ ದೃಷ್ಟಿ, ತನ್ನ ಪ್ರಭಾವ ಬೃಂದಾವನ ಒಳಗಿತ್ತು 700 ವರ್ಷ ತಾನು ಇದ್ದೇ ಎಂಬುದಕ್ಕೆ ಅಡೆಯಾಳವಾಗಿ 700 ಮೃತ್ತಿಕಾ ಬೃಂದಾವನ ರೂಪದಿಂದ ತನ್ನ ಪ್ರಭಾವವನ್ನು ತುಂಬಿಟ್ಟು ನಾನು ಯಾತ್ರೆಯನ್ನು ಮಾಡುತ್ತೇನೆ ಎಂಬ ಅದಕ್ಕೆ ರಾಯರು ತೋರಿಸಿಕೊಟ್ಟಿದ್ದಾರೆ ಅಂತ ಕೇಳ್ತೇನೆ. ಆಗ ರಾಯರು ಆ ಜಾಗವನ್ನು ತೆಗೆದುಕೊಳ್ಳಬೇಕಾದರೆ ಎಂಥ ಜಾಗ ಇಲ್ಲಿ ಹೇಳ್ತಾರೆ ಕಮಲೇಶ ವಿಠಲದಾಸರು, ತುಂಗಾ ತೀರ ವಿರಾಜಂ. ತುಂಗಾ ತೀರ, ಗಂಗಾ ಪಾನ, ಗಂಗಾ ಸ್ನಾನ, ತುಂಗಾಪಾಣ ಅಂತ. ಗಂಗೆ ನದಿ ಎಷ್ಟು ಪವಿತ್ರವಾದದ್ದು ಅಂದರೆ ಅದು ಎಷ್ಟು ವರ್ಷ ಬಂದು ನಾವು ಮನೆಯಲ್ಲಿ ನೋಡಿ ನಮ್ಮ ತಾತ ಮುತ್ತಾತ ಒಂದಿಷ್ಟು ಗಂಗೆ ಅದು ಹುಡುಗ ನೋಡಿದ್ರೂ ಅದು ಕೊಡಕ್ಕಿರೋದಿಲ್ಲ. ಅದರ ಬೇರೆ ನೀರು ನೋಡಿ ನಮ್ಮ ಮನೆಯಲ್ಲಿ ಕ್ಯಾನ್ ಮಾಡಿದ್ರೆ 2 ದಿನ ಅದರ ಕೊಡಕ್ಕೆ ಬರ್ತದೆ. ಗಂಗೆ ಪ್ಯೂರೆಸ್ಟ್ ವಾಟರ್, ಅದು ಸೈಂಟಿಫಿಕ್ಲಿ ಪ್ರೂವ್ಡ್. ಅದು ತುಂಗಾಪಾನ ಯಾತಕ್ಕೆ ಅಂದರೆ ಭಗವಂತನ ರುಚಿ ನೋಡಿದ ನೀರು, ಭಗವಂತನ ಬಾಯಿನಿಂದ ಹಲ್ಲಿನಿಂದ ಬಂದ ನೀರು. ತುಂಗ ಭದ್ರಾ ಅಂತ 2 ನದಿಯಾಗಿ ಅದು ತುಂಗಭದ್ರಾ ಎಂಬ 2 ಸೇರಿ, ತುಂಗಭದ್ರಾ 2 ಸೇರಿ ತುಂಗಭದ್ರಾ ಅಂತ ಆಗಿ ಬರ್ತಾ ಇದೆ, ಹರಿತಾ ಇದೆ. ಅಂತ ತುಂಗಾ ತೀರದಲ್ಲಿ ವಾಸ ಮಾಡುವವರು ನಮ್ಮ ರಾಯರು. ಎಂಥ ಮಂತ್ರಾಲಯ, ಮಂತ್ರ ಸಿದ್ಧಿಕ್ಷೇತ್ರ ಮಂತ್ರಾಲಯ. ಮಂಗಳಕರ ಮಂತ್ರಾಲಯ ವಾಸಂ ಸಿಂಗಾರಾಯಣ ವಿನಸಿತಹಾಸಂ ರಾಘವೇಂದ್ರ ಯತಿರಾಜಂ ಭಜಮನ. ಇಷ್ಟ ಮಂಗಳಕರ ಮಂತ್ರಾಲಯ ವಾಸಂ. ಈ ಮಂತ್ರಾಲಯ ಅಂತ ಹೇಳಿದ್ದೆ, ಮಂತ್ರಗಳಿಂದಲೇ ಒಂದು ಆಲಯ, ಮಂತ್ರ ಸಿದ್ಧಿಕ್ಷೇತ್ರ ಮಂತ್ರಾಲಯ. ಯಾತಕ್ಕೆ? ಅವರು ಕುಳಿತ ಜಾಗ ಅದು ತಾಳು ಪ್ರಹ್ಲಾದರಾಜರಾಗಿದ್ದಾಗ ಯಾಗವನ್ನು ಮಾಡಿದೆ ಆ ಒಂದು ಬಲಿಪೀಠ ಇದ್ದ ಜಾಗ, ಅದು ಒಂದು ವಿಶೇಷ. ಇನ್ನೊಂದು ಅವರು ಬೃಂದಾವನ ಎಂತಹದ್ದು, ಅವರು ಬೃಂದಾವನ ರಾಮದೇವರು ಕುಳಿತ ಕಲ್ಲಿನಿಂದ ಮಾಡಿದ ಒಂದು ಬೃಂದಾವನ. 2ನೇದು. 3ನೇದು, ರಾಯರು ಬೃಂದಾವನವನ್ನು ಕುಡಿಬೇಕಾದರೆ ಅವರು ಶಿರಸ್ಸಿನಿಂದ ಬೃಂದಾವನ ಮೇಳವರೆಗೆ ಅವರು 12,000 ಸಾಲಿಗ್ರಾಮ ಶಿಷ್ಯರು ತಗೊಂಡು ಬಂದಿದ್ರು. ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಅದಲ್ಲಿ ಇವರು 1200 ತಾನೇ ಚೂಸ್ ಮಾಡಿದ್ರು. ರಾಯರು ತನ್ನ ಕರಕಮಲಿಂದ ಚೂಸ್ செய்து ತನ್ನ ಕರಕಮಲಿಂದ ಕೊಟ್ಟು ಮುಟ್ಟಿಕೊಂಡಿದ್ದಾರೆ ಈ ಸಾಲಿಗ್ರಾಮ ಇಡಬೇಕು ಅಂತ. 12 ಸಾಲಿಗ್ರಾಮ ಇದ್ದರೆ ಒಂದು ಕ್ಷೇತ್ರ. ಒಂದು ಮನೆಯಲ್ಲಿ 12 ಸಾಲಿಗ್ರಾಮ ಇದ್ದರೆ ಒಂದು ಕ್ಷೇತ್ರ. ಇಲ್ಲಿ ಎಷ್ಟಿದೆ? 1200 ಇದೆ. 100 ಕ್ಷೇತ್ರ ಸಮಾನ ರಾಯರು. ಆಗ 100 ಕ್ಷೇತ್ರಕ್ಕೆ ಸಮಾನವಾದ ಸಾಲಿಗ್ರಾಮ, ಪ್ರಹ್ಲಾದರಾಜರು ಯಾಗವನ್ನು ಮಾಡಿದ ಬಲಿಪೀಠ, ರಾಮದೇವರು ಸ್ಪರ್ಶ ಮಾಡಿದ ಆ ಒಂದು ಕಲ್ಲು, ಅದು ವಿಶೇಷವಾದ ಸನ್ನಿಧಾನ. ಇಷ್ಟಕ್ಕೆ ಮೇಲೆ ರಾಯರು ಇಷ್ಟೊಂದು ಎಂಥವರು ಅಂದರೆ ಇಬ್ಬರೂಪಿಯಾದ ಪರಮಾತ್ಮನ ಪ್ರತ್ಯಕ್ಷವಾಗಿ ನೋಡಿದ ಅಂತಹ ತಪಸ್ವಿಗಳು ರಾಯರು ಅಂದರೆ ಅವರು ಕುಳಿತ ಜಾಗ ಅಂದರೆ ಇಷ್ಟು. ಅದು ಮಂತ್ರ ಸಿದ್ಧಿಕ್ಷೇತ್ರ ಮಂತ್ರಾಲಯ, ಮಂಗಳಕರ ಮಂತ್ರಾಲಯ ನಿವಾಸ ಅಂತ ಕಮಲೇಶ ವಿಠಲದಾಸರು ಹೇಳಿದ ಮಾತಿಗೆ ನಮಗೆ ಅರ್ಥ ಆಗುತ್ತೆ. ಅದರಿಂದ ನೋಡಿ ರಾಯರು ಬೃಂದಾವನಕ್ಕೆ ಪ್ರದಕ್ಷಿಣೆ ಮಾಡಿದ್ದಾರೆ. ಸರ್ವಯಾತ್ರಾ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ಬೃಂದಾವನ ಕಲಂ ಜಲಂ ಶಿರಸ ಧಾರಯಾಮ್ಯತ್ಯೆ ಸರ್ವತೀರ್ಥ ಫಲಾಪ್ತಯೇ ಅಂತ ರಾಯರು ಬೃಂದಾವನಕ್ಕೆ ಪ್ರದಕ್ಷಿಣೆ ಮಾಡಿದರೆ ಅಷ್ಟು ಪುಣ್ಯ. ಅದು ಎಲ್ಲ ಕ್ಷೇತ್ರ ಯಾತ್ರೆ ಹೋಗಿ ಬಂದ ಪುಣ್ಯಂತೆ. ಅವರು ಬೃಂದಾವನ ಕದಂ ಜಲಂ, ಅವರು ಪಾದೋದಕವನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಎಲ್ಲ ತೀರ್ಥ ಸ್ನಾನ, ಗಂಗಾ ಯಮುನಾ ಸರಸ್ವತಿ ಗೋದಾವರಿ ಕಾವೇರಿ ಎಲ್ಲ ನದಿ ತೀರ್ಥದಲ್ಲಿ ಸ್ನಾನ ಮಾಡಿದ ಪುಣ್ಯ ಇಲ್ಲಿ ಆಗಿಬಿಡುತ್ತಂತೆ. ಹೇಳ್ತಾರೆ ಇಷ್ಟು ವಿಶೇಷವಾಗಿ ನೋಡಿ. ಹಲವು ಕ್ಷೇತ್ರಗಳು ಯಾಕೆ, ಹಲವು ತೀರ್ಥಗಳು ಯಾಕೆ, ಫಲ ಸುಲಭದಿರಲು ಫಲವು ಇದ್ದದರಳು ಪ್ರದಕ್ಷಿಣ ಸುಪಾದ ಜಲ ತಲೆಯಲ್ಲಿ ಧರಿಸಿ ನಿತ್ಯ ಮಲ ರಹಿತನು ಆಗಿ ಕರುಣದಲ್ಲಿ ಬೇಗ ಜಲಜ ಲಾಭನು 4 ರೂಪದಿಂದ ಇವರಲ್ಲಿ ಸಿಲುಕಿ ಪೂಜೆಯನ್ನು ತುಂಬ ಸತತ ಮೋಕ್ಷದಾತ. ಭಗವಂತ 4 ರೂಪದಿಂದ ಸಿಲುಕಿ ಇವರಿಂದ ಪೂಜೆಯನ್ನು ಕೈಕೊಂಬ ಅಂತ ದಾಸರ ಮಾತು. ಏನು 4 ರೂಪದಿಂದ? ವಿಜಯದಾಸರು ಕೊಂಡಾಡುತ್ತಾರೆ. 4 ರೂಪಗಳಿಂದ ವಿಜಯದಾಸರು ನೋಡಿ ಅವರು ಮಂತ್ರಾಲಯಕ್ಕೆ ಬಂದಿದ್ದರಂತೆ. ಮಂತ್ರಾಲಯಕ್ಕೆ ಬಂದರೆ ರಾಯರ ದರ್ಶನ ಅವರಿಗೆ ನೇರ ಆಗಲಿಲ್ಲ. ರಾಯರ ದರ್ಶನ ಅವರಿಗೆ ನೇರ ಆಗಲಿಲ್ಲ. ಏನಾಗಿತ್ತು ನೋಡಿದರೆ ಅವರಿಗೆ 4 ಕೊನೆಯಲ್ಲಿ ಸೂರ್ಯಕೋಟಿ ಪ್ರಕಾಶ ಕಾಣಿಸಿತು. ರಾಯರ ಬೃಂದಾವನದ 4 ಮೂಲೆಗಳಲ್ಲಿ. ಏನು 4 ಮೂಲೆಗಳಲ್ಲಿ ಸೂರ್ಯಕೋಟಿ ಪ್ರಕಾಶ ಅಂದರೆ ಅವರಿಗೆ ಆ 4 ಮೂಲೆಗಳಲ್ಲೂ ರಾಯರ ಬೃಂದಾವನ 4 ಪಕ್ಕದಲ್ಲಿನೂ ರಾಮ ಕೃಷ್ಣ ವೇದವ್ಯಾಸ ನರಸಿಂಹ ರೂಪ ದರ್ಶನ ಆಯ್ತಂತೆ. 4 ರೂಪದಿಂದ ಇವರಲ್ಲಿ ಪೂಜೆಯನ್ನು ಕೈಕೊಂಬ ಅಂತ ಕೊಟ್ಟು ಮಾಡ್ತಾರೆ. 4 ರೂಪದಲ್ಲಿ ಭಗವಂತನ ಬೃಂದಾವನ ಅಲ್ಲಿ ನೋಡಿ. ಯಾವಾಗಲೂ ಒಬ್ಬರಿಗೆ ಹಿಂದೆ ಹೋಗಿ ನಮಸ್ಕಾರ ಮಾಡಬಾರ್ದು.
ರಾಯರ ಬೃಂದಾವನ 4 ಪಕ್ಕ ನಮಸ್ಕಾರ ಮಾಡಬಹುದು. ಯಾತಕ್ಕೆ ಅಂದರೆ 4 ಪಕ್ಕದಲ್ಲೂ ಭಗವಂತ 4 ರೂಪದಲ್ಲಿದ್ದ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಆಮೇಲೆ ವಿಜಯದಾಸರಿಗೆ ಸಾಕ್ಷಾತ್ ಮುಖ್ಯ ಪ್ರಾಣ ದೇವರು, ಸರಸ್ವತಿ ಭಾರತಿ ದೇವಿಯರು, ಎಲ್ಲ ದೇವತೆಗಳ ದರ್ಶನ ಆಯ್ತಂತಾನೆ. ಅದಕ್ಕೆ ಬಲ ರಾಯರಿಗೆ ಮುಂದೆ ಇರುವಂತಹ ಎಲ್ಲ ಪೀಠಾಧೀಶರು ಆಚಾರ್ಯರಿಂದ ಪ್ರಾರಂಭ ಮಾಡಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಶೋಕ ತೀರ್ಥರು, ಜಯತೀರ್ಥರು, ವಿದ್ಯಾಧಿರಾಜರು, ಆ ಪರಂಪರೆ ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ಆ ಪರಂಪರೆ ಉದಯೇಂದ್ರ ತೀರ್ಥರು, ಜಿತಾಭದ್ರ ತೀರ್ಥರು, ರಘುನಂದನ ತೀರ್ಥರು, ಸುರೇಂದ್ರ ತೀರ್ಥರು, ವಿಜಯೇಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು ಪರ್ಯಂತ ಎಲ್ಲರಲ್ಲಿ ಕಾಣಿಸಿದರಂತೆ. ರಾಯರಿಗೆ ಆಮೇಲೆ ಬಂದು ಯೋಗೀಂದ್ರ ತೀರ್ಥರು, ಸುಮತೀಂದ್ರ ತೀರ್ಥರು ಎಲ್ಲ ಅವರೆಲ್ಲ ಕಾಣಿಸ್ತಾ ಇದ್ದಾರಂತೆ. ಅಂಥ ದರ್ಶನವನ್ನು ವಿಜಯದಾಸರು ನೋಡಿದಾಗ ಕೊಂಡಾಡಿದ್ದಾರೆ ರಾಯರನ್ನ. ಆಗ ರಾಯರು ಹೊರಗೆ ದರ್ಶನ ಕೊಟ್ಟಿರುತ್ತೆ. ಇಷ್ಟು ಚೆನ್ನಾಗಿದ್ದರೆ ಅವರು ಕರದಲ್ಲಿ ಆ ತುಳಸಿ ಹಾರವನ್ನು ಇಟ್ಟುಕೊಂಡು ಆ ಗಂಧವನ್ನು ಅಲ್ಲಿ ನಾಮ ಮುದ್ರೆಗಳನ್ನು ಹಾಕಿಕೊಂಡು ಅಂಥ ಲಕ್ಷಣದಿಂದ ಅಲ್ಲಿ ಅವರಿಗೆ ರಾಯರ ದರ್ಶನವಾಗಿತ್ತು ಅಂತ ವಿಜಯದಾಸರ ಚರಿತ್ರೆಯಲ್ಲಿ ಕೇಳುತ್ತೇವೆ. ರಾಯರು ಅಷ್ಟು ಚೆನ್ನಾಗಿ ಅವರ ಚರಿತ್ರೆಯಲ್ಲಿ ಕೇಳುತ್ತೇವೆ. ರಾಯರು ಹೇಗೆ ಬೃಂದಾವನೊಳಗೆ ಇದ್ದಾರೆ ಎಂಬುದನ್ನು ನೋಡಿದವರು ಎಷ್ಟೋ ಜನ. ಅದರಲ್ಲಿ ನಾವು ಕೇಳುತ್ತೇವೆ, ವಿಜಯದಾಸರು ನೋಡಿದ್ದಾರೆ, ಗೋಪಾಲದಾಸರು, ಜಗನ್ನಾಥದಾಸರು ಒಬ್ಬೊಬ್ಬರು ನೋಡಿದವರೇ ರಾಯರನ್ನ ಬೃಂದಾವನ ದರ್ಶನದಲ್ಲಿ. ಯಾರು ಯಾತಕ್ಕೆ? ಥಾಮಸ್ ಮನ್ರೋ ನೋಡಿದ್ದಾರೆ. ಥಾಮಸ್ ಮನ್ರೋ ಒಂದು ಬ್ರಿಟಿಷ್ ಗೌರ್ಮೆಂಟ್ಲಿ ಸಾಧಾರಣ ಒಂದು ಪೋಸ್ಟ್ ಇದ್ದಂತವ. ಅವ ರಾಯರು ಈ ಒಂದು ಮಠಕ್ಕೆ ಈ ಒಂದು ಜಾಗ ಕೊಟ್ಟಿದ್ದಾರಲ್ಲ, ಇದೆಲ್ಲ ಸತ್ಯವೋ ಹಂಗಂತ ನಿಶ್ಚಯ ಮಾಡಿಕೊಂಡು ಬಾ ಅಂತ ಅವನ್ನ ಕಳಿಸಿಕೊಡ್ತಾರೆ. ಒಂದು ಆಫೀಸರ್ ಆಗಿದ್ದವರು ಅವರು. ಅಂಥವರು ನಿರ್ಣಯ ಮಾಡಿಕೊಡಬೇಕು, ಸತ್ಯ ಮಾಡಿಕೊಡಬೇಕು, ಗಟ್ಟಿಯಾಗಿ ಅವರಿಗೆ ರೆಕಾರ್ಡ್ ಮಾಡಿ ಕೊಡಬೇಕು. ಕೊಡುವಾಯ್ತು ಅಂದರೆ ಅವ್ರು ಎಲ್ಲಿ ಹೋಗಿದ್ರು ನೇರಾಗಿ ಯಾರನ್ನೂ ಅವ್ರಿಗೆ ಕೇಳಲಿಲ್ಲ. ರಾಯರು ಇದ್ದಾರೆ ಎಂಬ ವಿಷಯನ ಕೇಳಿ ತಿಳ್ಕೊಂಡು, ರಾಯರು ಇವತ್ತು ಜೀವನೋಡಲ್ಲಿ ಇದ್ದಾರೆ ಎಂಬ ವಿಷಯನ ತಿಳ್ಕದಿಂದ ನಂಬಿಕೆ ಹೆಂಗಿತ್ತು. ನಂಬಿಕೆ ನೋಡಿ, ರಾಯರ ಮೇಲೆ ನಂಬಿಕೆ ಆಗಿರಬೇಕು ಅಂತ. ರಾಯರ ಮೇಲೆ ಒಂದು ದಾಸರ ಕೃತಿ ನಾ ಹೇಳ್ತಾನೆ. ಒಂದು ಆಗ ನಂಬಿಕೆಯಿಂದ ಅವರು ಹೋಗ್ತಾ ಇದ್ದರೆ ಅವ್ರು ಯಾರಲ್ಲೂ ಮಾತಾಡ್ಸಿರಲಿಲ್ಲ. ಅವರು ನೇರಾಗಿ ಮಂತ್ರಾಲಯ ಹೋಗಿದ್ರು, ತನ್ನ ಶೂವನ್ನು ಬಿಚ್ಚಿ ಇಟ್ಟರು, ತನ್ನ ಕ್ಯಾಪ್ ಮೇಲೆ ಹಾಕಿದ್ದಾರೆ ಅದನ್ನು ಬಿಚ್ಚಿ ಇಟ್ಟರು, ನೇರ ಬೃಂದಾವನ ಹೊರಗೆ ಹೋಗಿದ್ರು. ರಾಯರ ಜೊತೆ ಮಾತಾಡಿಸಿದ್ರು. ರಾಯರ ಜೊತೆ ಮಾತಾಡಬೇಕಿದ್ರೆ ರಾಯರು ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರಾನ್ಯ ವಿದ್ಯತೆ, ಸರ್ವವಿದ್ಯಾ ಪ್ರವೀಣರು. ವಿಜಯೇಂದ್ರ ತೀರ್ಥರಿಗೆ 64 ಕಲೆಗಳು. ಒಂದು ಕಲೆ ಅಂದರೆ ಎಲ್ಲ ಭಾಷೆ ಗೊತ್ತಿರಬೇಕಿತ್ತು, ಅದು ಒಂದು ಕಲೆಗಳು ಒಂದು. ಆ ಕಲೆ ರಾಯರಿಗೆ ಉಂಟು. ಎಲ್ಲ ಭಾಷೆ ಬರ್ತಾ ಇತ್ತು ಅವರಿಗೆ, ತಮಿಳು, ತೆಲುಗು, ಮಲಯಾಳ, ಕನ್ನಡ, ಇಂಗ್ಲೀಷು ಬರ್ತಾ ಇತ್ತು ಅಂತಾರೆ. ಇಂಗ್ಲೀಷಿನಲ್ಲಿ ಥಾಮಸ್ ಮನ್ರೋನಿನ ಮಾತಾಡಿಸಿದಿರುತ್ತೆ. ಇವರು ಇಂಗ್ಲೀಷ್ ಮಾತಾಡ್ತಾರೆ, ಒಂದು ಗ್ಯಾಪ್ ಬಿಟ್ಟು ಮತ್ತು ಇವರು ಮಾತಾಡ್ತಾ ಇದ್ದಿರುತ್ತೆ. ಅಲ್ಲಿ ರಾಯರು ಮಾತಾಡ್ಸೋದು ಯಾರಿಗೆ ಕೇಳಲಿಲ್ಲ. ಆಗ ಮಾತಾಡ್ತಾ ಇದ್ದಾಗ ರಾಯರು ಹೇಳಿದಿರುತ್ತೆ, ನಾ ಇಲ್ಲಿದ್ದೇನೆ, ಮುಸಲ್ಮಾನ್ ರಾಜ ಕೊಟ್ಟ ಜಾಗ, ಪ್ರಹ್ಲಾದ ರಾಜರಾಗಿ ನಾನಿದ್ದು ಯಾಗ ಮಾಡಿದ ಜಾಗ, ನಾ ಇಲ್ಲಿ ಕೂಡಬೇಕಂದೇ ಬಂದಿದ್ದೇನೆ ಎಂಬ ವಿಷಯವನ್ನು ತಾನೇ ರಾಯರು ಹೇಳಿ ಅವರಿಗೆ ಹೇಳಿಕೊಟ್ಟಾಗ ಅವರು ಅಲ್ಲಿ ಇರುವಂಥ ಅರ್ಚಕರಲ್ಲಿ ಹೋಗಿ ಕೈಯನ್ನು ನೀಡಿಸಿದ್ರಂತೆ. ಮಂತ್ರಾಕ್ಷ ಕೊಡಬೇಕು ಅಂತ ಅವರು ಕೊಳ್ಳಕ್ಕೆ ಬರ್ತಾರೆ. ಅವರು ಕೈಯನ್ನು ನೀಡಿಸಿದ್ರೆ ಕೈಯಲ್ಲಿ ಮಂತ್ರಾಕ್ಷ ಇತ್ತು ಅಂತ. ಕೈಯಲ್ಲಿ ಮಂತ್ರಾಕ್ಷ ಇತ್ತು, ರಾಯರೇ ಕೊಟ್ಟಿದ್ದಾರೆ. ಆವತ್ತು ಮನೆಗೆ ಹೋಗಿ ತಾವು ಮಾಡಿದಂಥ ಊಟದಲ್ಲಿ ಆ ಮಂತ್ರಾಕ್ಷರನ ಭೋಜನದಲ್ಲಿ ಸೇರಿಸಿಕೊಂಡು ಇದು ರಾಯರಿಗೆ ದಾನವಾಗಿ ಬಂದದ್ದು. ರಾಯರು ಇಂಥ ವರ್ಮದ ರೆಕಾರ್ಡ್ ಮಾಡಿ ಅಪ್ರೂವಲಿಗೆ ಕಲೆಕ್ಟರಿಗೆ ಕಳಿಸಿದ್ದಾರೆ. ಇವರು ರೆಕಮೆಂಡೆಡ್ ಬೈ ಸರ್ ಥಾಮಸ್ ಮನ್ರೋ ಸೈನ್ ಆಗಿಬಿಟ್ಟು. ಅಪ್ರೂವ್ ಯಾರು ಮಾಡಬೇಕು? ಗವರ್ನರ್ ಮಾಡಬೇಕು. ಆ ಸಮಯ ನೋಡಿ ರಾಯರು ಲೀಲೆ ಅಂದರೆ ಇದು ಕರುಣಾ ಸಿಂಧು ಅಂದ್ರೆ ರಾಯರು ಏಕಕಾಲದಲ್ಲಿ ಒಂದು ಫಲ ಇಲ್ಲ, ಎಷ್ಟೋ ಫಲಗಳನ್ನು ಕೊಡ್ತಾರೆ. ಮೃತ್ತಿಗೆಯನ್ನು ಕೊಡಬೇಕು ಅಂದರೆ ಶಿಷ್ಯನಿಗೆ ಏಕಕಾಲದಲ್ಲಿ ಸಂಪತ್ತನ್ನು ಕೊಟ್ಟರು, ಭೂತ ಪ್ರೇತ ಪರಿಹಾರ ಭೂತಕ್ಕೆ ಗದ್ಯತೆಯನ್ನು ಕೊಟ್ಟರು, ಅವನಿಗೆ ವಿವಾಹವನ್ನು ಮಾಡಿಕೊಟ್ರು. ಒಂದೇ ಮೃತ್ತಿಗೆ 3 ಕೆಲಸ ಮಾಡ್ತಾ ಇದ್ರು. ಒಂದೇ ಮೃತ್ತಿಗೆ ಆ ಭೂತ ರೂಪದಲ್ಲಿದ್ದ ಆ ಜೀವಕ್ಕೆ ಸದ್ಗತಿ, ಆ ಭೂತದಿಂದ ಇವರಿಗೆ ಬಂದ ಸಂಪತ್ತು ಸುರಿದಿದ್ದ, ಆ ಭೂತ ಕೊಡು ಸುರಿದ ಶಿಷ್ಯ ತೊಕ್ಕಳ್ಳ ಅವಳೆಲ್ಲ ಅವನಿಗೆ ಆಗಿತ್ತು. ಅವ್ರ ಮನ ಹುಡುಗಿ ಮದುವೆನ ಆಗಿತ್ತು. ಏಕಕಾಲದಲ್ಲಿ ಒಂದು ವೃತ್ತಿಗೆ 3 ಫಲನೂ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನೋಡಿದರೆ ರೆಕಮೆಂಡ್ ಮಾಡಿ ಕಳಿಸಿದ್ದಾರೆ. ಆ ಕಲೆಕ್ಟರ್ ಅಪ್ರೂವ್ ಮಾಡಬೇಕು. ನೋಡಿದರೆ ಅದೇ ಸಮಯದಲ್ಲಿ ಆ ಊರಲ್ಲಿದ್ದ ಕಲೆಕ್ಟರ್ ಪತ್ನಿಯೇ ಗರ್ಭವತಿ ಆಗಿದ್ದರು, ಪ್ರಸವ ಕಾಲ ಬಂದಿತ್ತು ಅಂತ ಲಂಡನ್ಗೆ ಹೋಗಿಬಿಟ್ಟು ಈ ಯಾರನ್ನ ಪ್ರಮೋಟ್ ಮಾಡೋಣ ಅಂತ ನೋಡಿದಾಗ ಸರ್ ಥಾಮಸ್ ಮನ್ರೋ ಇಸ್ ದ ಬೆಸ್ಟ್ ಕ್ಯಾಂಡಿಡೇಟ್ ಫಾರ್ ಪ್ರಮೋಷನ್ ಹಾಗಂತ ಹೇಳಿ ಅವರಿಗೆ ಗವರ್ನರ್ ಆಗಿ ಪ್ರಮೋಷನ್ ಕೊಟ್ಟುಬಿಟ್ಟು
ಅವರು ಆವತ್ತು ಗವರ್ನರ್ ಆಗಿ ಬಂದು ಕುಳಿತಾರೆ, ಸೀಟ್ಲಿ ಕೂಡಬೇಕು, ರಾಯರನ್ನ ಸ್ಮರಣ ಮಾಡಿ ಬಂದು ಕೂತಿದ್ದಾರಂತೆ. ಫಸ್ಟ್ ರೆಕಾರ್ಡ್ ಫೈಲ್ನ ತೆಗಿತಾರೆ, ಅದರಲ್ಲಿ ಮಂತ್ರಾಲಯಕ್ಕೆ ಇವರು ಬರೆದ ಲೆಟರ್ ಬಂದಿದೆ. ರೆಕಮೆಂಡೆಡ್ ಬೈ ಸರ್ ಥಾಮಸ್ ಮಂಡ್ರೋ, ಅಪ್ರೂವ್ಡ್ ಬೈ ಗವರ್ನರ್ ಸರ್ ಥಾಮಸ್ ಮಂಡ್ರೋ ತಾನೇ ಸೈನ್ ಆಗಿದೆ. ಎಷ್ಟೊಂದು ರಾಯರ ಮಹಿಮೆ, ರಾಯರನ್ನ ಪ್ರತ್ಯಕ್ಷವಾಗಿ ನೋಡಿದವರು ಅಂತಾರೆ. ಈಗ ನಮಗೆ ಕಣ್ಣು ಮುಂದೆ ಅಂತವರು ಅದನ್ನ ವಿಶೇಷವಾಗಿ ನೋಡಿ ಗುರು ಜಗನ್ನಾಥ ವಿಠಲದಾಸರು ರಾಯರ ಮೇಲೆ ಅತ್ಯಂತ ಭಕ್ತರು. ಅಷ್ಟೊಂದು ಕೃತಿಗಳನ್ನು ಬರೆದಾರೆ. ವಿಶೇಷವಾಗಿ ರಾಯರ ಮೇಲೆ ರಾಘವೇಂದ್ರ ವಿಜಯ ಕನ್ನಡದಲ್ಲಿ ಬರೆದವರು ಗುರು ಜಗನ್ನಾಥದಾಸರು. ಇನ್ನೊಂದು ರಾಯರ ಮೇಲೆ ರಾಯರಿಗೆ ತುಳುಗೀರೆ ರಾಯರ ನೋಡಿ ಒಂದು ಕೃತಿ. ಮುಖ್ಯವಾಗಿ ರಾಯರು ಹೆಂಗೆ ಇದ್ದಾರೆಂಬ ವರ್ಣನನ್ನು ಮಾಡಿಕೊಡ್ತಾರೆ. ಕರದೊಳು ಶ್ರೀ ತುಳಸಿ ನಲಿನಾಕ್ಷಿ ಮಾಲೆ ಚೆಲುವ ಮುಖದೊಳು ಒಳೆವ ಗಂಧದಿಂದ ತಿಥಿ ಹಚ್ಚಿದ ನಾಮ ಮುದ್ರೆಗಳು ಪುವರಾಯ. ಎದ್ದು ಬರುತ್ತಾರೆ ನೋಡೆ ರಾಯರು ಹೇಳ್ತಾರೆ, ಎದ್ದು ಬರುತ್ತಾರೆ ನೋಡೆ ಮುದ್ದು ಬೃಂದಾವನ ಮಧ್ಯದೊಳಗಿದ್ದ. ಅವರಿಗೆ ದರ್ಶನವಾಗಿತ್ತು, ವರ್ಣ ಮಾಡಿದರೆ ಹೇಗಿದ್ದರು ರಾಯರು ಅಂದರೆ ಕರದೊಳು ಶ್ರೀ ತುಳಸಿ ನವಿರಾಕ್ಷಿ ಮಾಲೆ, ಕಳದಲ್ಲಿ ತುಳಸಿ ಮಾಲೆ, ಗಂಧದಲ್ಲಿ ಅವರು ನಾಮವನ್ನು ಧರಿಸಿ ಮುದ್ರೆಯನ್ನು ಧರಿಸಿ ಚೆಲುವ ಆ ಮುಖದೊಳು ಹೊಳೆಯುವ ಗಂಧದಿಂದ ಆ ಮುಖ ಚಂದ್ರನಂತೆ ಪ್ರಕಾಶನಾಗಿ ಅವರು ಕಾಂತ ಅಂತ ಕಾಂತ ಅವರ ಮುಖ ಹೃದಯ ಸ್ಥಾನದಲ್ಲಿ ಪದ್ಮನಾಭನ ಭಜಿಸಿ ಅವ್ರು ಹೇಗೆ ಕುಳಿತಿದ್ರು ಅಂದ್ರೆ ಏನೋ ಒಂದು ತುಳಸಿ ಮಾಲೆ ಇಟ್ಟರು ಜಪ ಮಾಡ್ತಿದ್ರು ಅಂತಲ್ಲ, ಅಂತರಂಗದಲ್ಲಿ ಹರಿಯ ಕಾಲದವ ಹುಟ್ಟು ಕುರುಡನೋ. ನವವಿಧ ಭಕ್ತಿಯಲ್ಲಿ ಆತ್ಮನಿವೇದನ ಅಂತಂದಿದೆ. ಆಚಾರ್ಯರು ತಮ್ಮ ಭಾಗವತ ತತ್ವನಿ ಹೇಳಬೇಕಾದ್ರೆ ಆತ್ಮನಿ ವೇದನ ಅಂತ ಹೇಳ್ತಾರೆ. ಆತ್ಮನಿ ನಮ್ಮ ಒಳಗೆ ವೇದನ ಮಾಡಬೇಕು, ಆಗ ಭಗವಂತನ ಚಿಂತನೆ ಮಾಡಬೇಕು ಅಂತ ಬಿಂಬೊಳಗಿರುವಂತಹ ಬಿಂಬರೂಪಿ ಚಿಂತನೆ ಅದು ರಾಯರು ಬಿಡದೇ ಮಾಡಿದವರು. ಸರ್ವತ್ರ ವ್ಯಾಪಿಯಾದ ಭಗವಂತನ ಎಲ್ಲ ಕಡೆ ಯಾವಾಗಲೂ ಎಲ್ಲ ಕಾಲದಲ್ಲಿ ನೋಡಿದವರು ರಾಯರು. ತಾನೇ ಪ್ರಾತಸಂಕಲ್ಪಗತಿ ಮಾಡಬೇಕು ಅಂದರೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಅಂದರು. ಲೌಕಿಕ ಶಬ್ದಗಳಾಗಲಿ ವೇದಗಳ ಶಬ್ದಗಳಾಗಲಿ ಲೌಕಿಕ ಶಬ್ದ, ನಾವು ಮಾತಾಡುವಂತಹ ಮಾತು, ಫ್ಯಾನ್ ಶಬ್ದ, ಪೈಪ್ ಶಬ್ದ, ಮೋಟರ್ ಓಡುವಂತಹ ಶಬ್ದ ಎದಕ್ಕೆ ಹೇಳಿದ್ರು ಭಗವಂತನ ಸ್ತೋತ್ರವಾಗಿ ಕಾಣಿಸ್ತಾರೆ ರಾಯರಿಗೆ. ಅಂಥವರವರು ಎಲ್ಲ ಕಡೆಯಲ್ಲೂ ಭಗವಂತ ನೋಡಬಹುದು. ಅಂಥವ್ರು ಏನು ಮಾಡ್ತಾರೆ, ಹೃದಯ ಸ್ಥಾನದಲ್ಲಿ ಪದ್ಮನಾಭನ ಭಜಿಸಿ ಮುದಮನದಿಂದ ನಿತ್ಯ ಸುಧಮಲ ರೂಪತಾಡಿ ದಾತ ಗುರು ಜಗನ್ನಾಥ ವಿಠಲನ ಪ್ರೀತಿಯ ಬಡಿಸುತ್ತ ದೂತರ ಪೊರೆಯುತ್ತ ಅಂತ ಹೇಳಿ ಗುರು ಜಗನ್ನಾಥದಾಸರು ಅಷ್ಟು ಚೆನ್ನಾಗಿ ಹೊಗಳುತ್ತಾರೆ ರಾಯರ ರೂಪಗಳನ್ನ ಅಂತ ನೋಡುತ್ತೇವೆ. ಇದು ಗುರು ಜಗನ್ನಾಥದಾಸರು ಮಾಡಿದ ಒಂದು ಕೃತಿ. ಆಗ ರಾಯರ ಮಹಿಮೆ ಎಂತಾದ್ದು, ಅವರು ಬೃಂದಾವನ ಎಂತಾದ್ದು, ಅವರು ಇರುವಂತಹ ಜಾಗ ಎಂತಾದ್ದು, ಅಂತಹ ಜಾಗದಲ್ಲಿ ನಾವು ಮಾಡುವುದಿರ ಪ್ರದಕ್ಷಿಣ ನಮಸ್ಕಾರ ಸೇವೆಯನ್ನು ಮಾಡಿದರೆ ಎಷ್ಟು ಫಲವಾಗುತ್ತೆ, ಅದೆಲ್ಲ ರೀತಿಯನ್ನ ದಾಸರ ಕೃತಿಯಲ್ಲಿ ನಾವು ನೋಡ್ತಾ ಬಂದೆವು. ಅದರ ಅಂತಹ ರೀತಿಯಲ್ಲಿ ಭಕ್ತಿಯಿಂದ ಭಜನೆ ಮಾಡುವವರಿಗೆ ರಾಯರು ಏನು ಮಾಡುತ್ತಾರೆ, ಅದರ ಗುರು ಜಗನ್ನಾಥದಾಸರು ತನ್ನ ಕೃತಿಯಲ್ಲಿ ಬಡಿತಾರೆ. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ ಭಜಗತನರು ತಮ್ಮ ಭಜನೆಯ ಮಾಡಲು ನಿಜಗದೀಪರ ತೂಗಿರೆ ನಿಜ ಗುರು ಜಗನ್ನಾಥ ವಿಠಲನ ಪಾದ ಭಜನೆಯ ಮಾಡ್ಪರ ತೂಗಿರೆ. ರಾಯರು ಯಾವಾಗಲೂ ಏನು ಮಾಡ್ತಾ ಇದ್ದಾರೆ, ಭಜನೆಯನ್ನು ಮಾಡ್ತಾ ಇದ್ದಾರೆ. 72 ದೇವತಾ ಮೂರ್ತಿಗಳನ್ನ ಯಾವ ಕಾಲದಲ್ಲಿ ಜಪ ಮಾಡ್ತಾ ಇದ್ದಾರಂತೆ. ಅಪ್ಪಣಾಚಾರ್ಯರು ರಾಯ ಸ್ತೋತ್ರವನ್ನು ಹೇಳ್ತಾ ಹೋದ್ರು. ಬೃಂದಾವನ ಪ್ರವೇಶ ಕಾಲ ಸಮಯ ಬಂದಿದೆ. ಯೋ ಭಕ್ತ್ಯ ಗುರುರಾಘವೇಂದ್ರ ಶರಣಧ್ವಂಸಂ ಸ್ಮರನ್ ಎಪ್ಪಟೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಗಿಭವೇ ತಸ್ಯಾ ಸುಖಂ ಕಿಂಚನ ಕಿಂ ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾದ ಪ್ರಸಾದೋದಯಾತ್ ಕೀರ್ತಿರ್ದಿಗ್ ವಿದಿತಾ ವಿಬೋಧಿರತುಲಾ ಅಂದ್ರೆ ನಿಂತೋಯ್ತವ್ರಿಗೆ ನೋಡಿದ್ರು ಓಡಿ ಬರ್ತಾ ಇದ್ದಾರೆ. ಇಲ್ಲಿ ತುಂಗಾ ನದಿ ಆ ಹರಿತಾ ಇದೆ, ಆ ನದಿಯೆಲ್ಲ ದಾಟಿ ಬಂದು ಬಿಟ್ರು. ರಾಯರ ಸ್ತೋತ್ರವನ್ನ, ರಾಯರ ಮಹಿಮೆಗಳನ್ನ, ಆ ಸ್ತೋತ್ರವನ್ನ ಸೇವೆಯನ್ನ ಮಾಡುವವರಿಗೆ ಬರುವಂತಹ ಫಲವನ್ನ ಪೂರ್ತಿಯಾಗಿ ಇಳಿತು ಬರ್ತಾರೆ. ಸರ್ವಯಾತ್ರಾ ಫಲಾಭಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋವಿದ ವೃದ್ಧತ್ಯ ಬೃಂದಾವನ ಕದಂ ಜಲಂ ಶಿರಸಾ ಧಾರಯಾಮ್ಯಂತ್ಯ ಸರ್ವತೀರ್ಥ ಫಲಾಪ್ತಯೇ. ಎಲ್ಲ ಎಷ್ಟು ಹೇಳ್ತಾರೆ, ದೀಪಸಂಯಮ ಗಣಾಧ್ಯಾನಂ ಪುತ್ರಲಾಭೋ ಭವೇ ಧ್ರುವಂ ತಪ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಭೂತ ಪ್ರೇತ ಬಿಯಾಚಾದಿ ಪೀಡಾ ತಸ್ಯನ ಜಾಯತೆ
ರಾಜಚೋರ ಮಹಾವ್ಯಾಘ್ರ ಸರ್ಪರಕ್ರಾದ ಪೀಡನ ಸೂರ್ಯಮಣ ಆಗಿದ್ದಾರೆ ಫಲಶ್ರುತಿನ ಶ್ಲೋಕದಲ್ಲಿ ರಾಯ ಸ್ತೋತ್ರದಲ್ಲಿ ಮೋರ್ ದ್ಯಾನ್ 50% ಫಲಶ್ರುತಿಯೇ ಬರುತ್ತೆ. ರಾಯರು ಸ್ತೋತ್ರ ಮಾಡಿದಕ್ಕಿಂತ ಹೆಚ್ಚಾಗಿ ಫಲವನ್ನು ಹೇಳಿದ್ದಾರೆ, ಅಷ್ಟು ಫಲ ಅಲ್ಲಿ ಇಟ್ಟುಕೊಂಡಿದ್ದಾರೆ. ಅಂಥವರು ಅಲ್ಲಿ ಬರಬೇಕು ಅಂದರೆ ಏನಾಗಿತ್ತು, ರಾಯರು ಬೃಂದಾವನ ಆಗಿದ್ದಾರೆ ಅಂತ ಹೇಳಿದಾಗ ಸ್ತೋತ್ರ ನಿಂತಿದ್ದವರಿಗೆ. ಅದರ ರಾಯರು ಆ ಸಮಯ ಏನು ಮಾಡಿದರು, ಸ್ತೋತ್ರ ಪೂರ್ತಿ ಮಾಡಿಕೊಟ್ರು. ಹೆಂಗೆ ಮಾಡಿದರು, ಸಾಕ್ಷಿ ಹಯಾಸ್ಯೋತ್ರಹಿ, ಯಾರು ಪರ್ಯಂತ ಮಾಡಿದ ಎಲ್ಲ ಸ್ತೋತ್ರದಲ್ಲಿ ಹೇಳುವಂಥ ಎಲ್ಲ ವಿಷಯಗಳಿಗೆ ಹಯಗ್ರೀವರೇ ಸಾಕ್ಷಿ. ರಾಯರು ಯಾವಾಗಲೂ ಹೇಳಾದ್ರು ಶ್ರೀ ಮೂಲರಾಮ ಭಜಯತೆ, ರಾಮದೇವರು ಉಪಾಸನ ಮಾಡುವವರು ರಾಮ ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಸ್ತೋತ್ರದಲ್ಲಿ ಹಯಗ್ರೀವರೇ ಸಾಕ್ಷಿ ಯಾತಕ್ಕೆ ಹೇಳಿದರು ಅಂದರೆ ಹಯಗ್ರೀವ ಜಪವನ್ನು ಮಾಡ್ತಾ ಇದ್ರು ಆ ಸಮಯದಲ್ಲಿ. ಬೃಂದಾವನ ಪ್ರವೇಶ ಮಾಡಿದ ಮೇಲೆ ಅವರು 72 ದೇವತಾ ಮೂರ್ತಿಗಳ ಜಪ ಮಾಡಬೇಕಾದರೆ ಪ್ರಾರಂಭ ಮಾಡುತ್ತಾ ಹಯಗ್ರೀವ ಪರಮಾತ್ಮನ ಜಪ ಮಾಡುವಂತಹ ಸಮಯದಲ್ಲಿ ಅಪ್ಪಣ್ಣಾಚಾರ್ಯರು ಪೂರ್ತಿ ಮಾಡಿದಾಗ ಸಾಕ್ಷಿ ಹಯಾಸ್ಯೋತ್ರಹಿ. ಆಗ ರಾಯರು ಒಳಗಿದ್ದು ಯಾವಾಗಲೂ ಜಪವನ್ನು ಮಾಡ್ತಾ ಇದ್ದಾರೆ ಎಂಬ ಅದಕ್ಕೆ ಇದು ಒಂದು ಸಾಕ್ಷಿಯಾಗಿದ್ದಾರೆ. ಆಗ ರಾಜರು ಏನ್ ಮಾಡ್ತಾ ಇದ್ದಾರೆ, ನಿಜಗುರು ಜಗನ್ನಾಥ ವಿಠಲನ ಪಾದ ಭಜನೆಯ ಮಾಡ್ಬರ ತೋಗಿರೆ. ಭಜನೆ ಅಂದರೆ ನಾವು ಯಾವುದೋ ಒಂದಿನ ಆರಾಧನಾ ದಿವಸ ಅರ್ಧ ಗಂಟೆದ್ದು ಭಜನೆ, ಏಕಾದಶಿ ಅರ್ಧ ಗಂಟೆದ್ದು ಭಜನೆ ಆಗಿಲ್ಲ. ರಾಯರು ಯಾವಾಗಲೂ 24/7 ಜಗನ್ನಾಥ ವಿಠಲನ ಭಜನೆಯನ್ನು ಮಾಡುವವರು. ಇದು ಮಾತ್ರ ಅಲ್ಲ, ರಾಯರ ಮಹಿಮೆ ಇನ್ನೊಂದು ಹೇಳಿದ್ದಾರೆ. ಇದು ರಾಯರು ಭಜನೆ ಮಾಡ್ತಾ ಇದ್ದಾರೆ ಅದು ಮಾತ್ರ ಇಲ್ಲ ಸ್ವಾಮಿ, ಭಜನೆ ಮಾಡುವ ರಾಯರನ್ನ ನಾವು ಭಜನೆ ಮಾಡಿದರೆ ಭಜಕತ ಜನರು ತಮ್ಮ ಭಜನೆಯ ಮಾಡಲು ನಿಜಗತಿ ಪರ ತೂಗೀರೇ ಅಂದ್ರು ಗುರು ಜಗನ್ನಾಥ. ಎಷ್ಟು ಚೆನ್ನಾಗಿ ನೋಡಿ, ಬದ್ಧ ಜನರು ರಾಯರನ್ನ ಭಜನೆ ಮಾಡಿದರೆ, ಸೇವೆಯನ್ನು ಮಾಡಿದಾಗ ಅವರಿಗೆ ಏನು ಕೊಡ್ತಾರೆ, ರಾಯರು ಏನು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ವಿಜಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಕಾಮಧೇನು ಕಲ್ಪವೃಕ್ಷವರು, ಅವರು ಮಂತ್ರಾಲಯದಲ್ಲಿ ಕಲ್ಪವೃಕ್ಷವಾಗಿದ್ದಾರೆ. ಮುಂಬೈ ಕಲ್ಪವೃಕ್ಷ ಅಂದ್ರೆ ಅದಿರುವಂತಹ ಜಾಗಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರೆ ಅದು ನಮಗೆ ಅನುಗ್ರಹ ಮಾಡುತ್ತೆ. ಇವತ್ತು ವಿರೂಪಾಕ್ಷಪುರದಲ್ಲಿ ರಾಯರ ಸನ್ನಿಧಾನದಲ್ಲಿ ಇದ್ದರೆ ಇಲ್ಲಿ ರಾಯರು ಮಂತ್ರಾಲಯದಿಂದ ಬಂದು ಕಾಮಧೇನುವಾಗಿ ಬಂದು ಇಲ್ಲಿ ಕುಳಿತು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ರಾಯರಲ್ಲಿ ಏನು ಕೇಳಿದರೆ ಎಲ್ಲ ಕೊಡ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ನಾವೇನು ಕೇಳಬೇಕು, ಅವರಲ್ಲಿ ಜ್ಞಾನವನ್ನು ಕೇಳಬೇಕು. ಮುಖ್ಯವಾಗಿ ರಾಯರಲ್ಲಿ ಜ್ಞಾನವನ್ನು ಕೇಳಬೇಕು, ಮೋಕ್ಷ ಮಾರ್ಗವನ್ನು ಕೇಳಬೇಕು. ಅದು ಕೇಳಿದರೆ ಚೆನ್ನಾಗಿ ಸಂತೋಷದಿಂದ ಕೊಡ್ತಾರೆ. ಆದರೆ ಮತ್ತೆಲ್ಲ ಕೊಡ್ತಾರಲ್ಲ ಅಂದ್ರೆ ಕೊಡ್ತಾರೆ. ಯಾತಕ್ಕೆ ಅಂದರೆ ಎಲ್ಲಿಯೋ ಹೊರಗೆ ಹೋಗದೆ ಇಲ್ಲಿ ಬರ್ತಾನಲ್ಲ ಪಾಪ, ಒಂದು ಮದುವೆ ಬೇಕು ಅಂತ ಬರ್ತಾನೆ, ಉದ್ಯೋಗ ಬೇಕು ಅಂತ ಬರ್ತಾನೆ, ರೋಗ ಪರಿಹಾರ ಆಗಲಿ ಅಂತ ಬರ್ತಾನೆ. ಆದರೆ ಹೊರಗೆ ಯಾರ ಕಡೆಯೋ ಸುತ್ತಲಾಗೆ ನನ್ನ ಮುಂದೆ ಸುತ್ತುತ್ತಾ ಇದ್ದಾನಲ್ಲ, ಪರಮಾಣ ಕೊಟ್ಟು ಬಿಡ್ತೇನೆ ಅಂತ ಕೊಡ್ತಾರೆ. ಆದರೆ ಅವರಿಗೆ ಅದು ಫೈನಲ್ ಡೆಸ್ಟಿನೇಷನ್ ಅದು ಅಲ್ಲ. ಅವ್ರ ಉದ್ದೇಶ ಏನು, ಹೊಟ್ಟೆ ತುಂಬ ಊಟ ಕೊಟ್ಟು ಬಿಟ್ಟೆಪ್ಪ, ಕೈ ತುಂಬ ಫಲ ಕೊಟ್ಟಿದ್ದಾನೆ, ತಲೆ ಕೊಡು ಜ್ಞಾನ ಕೊಡ್ತಾನೆ, ಅವ್ರು ಓಡಿ ಹೊಡ್ಬೋದು. ಅವರಿಗೆ ತಲೆಯನ್ನು ಕೊಟ್ಟರೆ ಜ್ಞಾನವನ್ನು ಕೊಡುವವ್ರಿಗೆ. ಯಾತಕ್ಕೆ ಶ್ರೀಮಧ್ವಮತ ಬರ್ತಾನ, ಶ್ರೀಮದ್ ರಾಮ ಪದಾರವಿಂದ ಮಧುಪಗ ಶ್ರೀಮಧ್ವ ವಂಶಾಧಿಪ ಅಂತ ಕೊಂಡಾಡ್ತಾರೆ ಅಪ್ಪನಾಚಾರ್ಯ. ಮಧ್ವಪದ ಪರಂಪರೆಯಲ್ಲಿ ಬಂದು ಜ್ಞಾನ ಕಾರ್ಯಕ್ಕಾಗಿ ಬಂದವರು. ಕೊಟ್ಟರೆ ಏನೋ ಚುಮ್ಮ ಕೊಡೋದಿಲ್ಲ. ಪೂರ್ಣಾಯುವು ಪೂರ್ಣ ಸಂಪತ್ತಿಗೆ ಸ್ತೋತ್ರ ಸ್ಯಾಸ್ಯ ಜವಾಬ್ದಾರಿದ್ದು. ಅವ್ರು ಎದು ಕೊಟ್ಟರು ಪೂರ್ಣಾಯುಸು ಪೂರ್ಣ ಸಂಪತ್ತು ಅಂತ. ಅವರು ಏನು ಕೊಡ್ತಾರೆ ನಮಗೆ ಅಂದರೆ ನಿಜ ಗತಿ ಇಪ್ಪರ ತುಯಿರೆ. ನಮಗೆ ಏನು ಸರಿಯಾದ ಗತಿಯೋ ಆ ಗತಿಯನ್ನು ಕೊಡ್ತಾರೆ. ನಮಗೆ ಎದು ಕೊಡಬೇಕು, ಈ ಲೌಕಿಕದಲ್ಲಿ ಎದು ನಿಜ ಗತಿಯೋ ಅಧ್ಯಾತ್ಮದಲ್ಲಿ ನಮಗೆ ಮೋಕ್ಷ ಎಂಬ ನಿಜಗತಿಯನ್ನು ಕೊಡುವವರು ರಾಯರು. ಯಾರಿಗೆ, ಭಜಕ ಜನರು ತಮ್ಮ ಭಜನೆಯ ಮಾಡಲು ಅಂದ್ರು ಗುರು ಜಗನ್ನಾಥ. ರಾಯರ ಅವರು ಭಜನೆ ಮಾಡ್ತಾ ಇದ್ದಾರೆ ಭಗವಂತನ. ಭಜನೆ ಮಾಡುವ ರಾಯರನ್ನ ಭಜನೆ ಮಾಡುವವರಿಗೆ ನಿಜಗತಿ ಇಪ್ಪರು ಅವರು ಎಂಬ ವಿಶೇಷವಾಗಿ ಮಹಿಮೆಯನ್ನು ಹೇಳಿದ್ದಾರೆ. ಇನ್ನೊಂದು ರಾಯರ ಮೇಲೆ ಹೇಳಬೇಕು ಅಂದರೆ ವೆಂಕಟೇಶ ವಿಠಲದಾಸರು ಅವರು ರಾಯರ ನಾಮದ ಮಹಿಮೆಯನ್ನು ಹೇಳ್ತಾರೆ. ಎಂಥ ರಾಯರ ಮಹಿಮೆ, ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾತೆ ಭಾವಿತಾ ನಿತ್ಯಂ ಇಷ್ಟಾರ್ಥಾಸ್ಯು ರಸಂಶಯ ಅಂತ. ವೆಂಕಣ್ಣ ಏನು ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಶಿಷ್ಯಂದ್ರು ಹೇಳಿದ್ರು, ರಾಯರನ್ನ ಸ್ಮರಣ ಮಾಡಿಕೊಳ್ಳಿ, ಎಷ್ಟೋ ಏನೊಂದೇ ಆಪತ್ತು ಬಂದರೂ ಕೆಲಸ ಮಾಡಿ, ಏನೊಂದೇ ಆಪತ್ತು ಬಂದರೂ ಶ್ರೀರಾಘವೇಂದ್ರಾಯ ನಮಃ ಅಂತ ಹೇಳಿ ಎಲ್ಲ ಆಪತ್ತುಗಳು ಪರಿಹಾರ ಆಗುತ್ತೆ, ಎಲ್ಲ ಆಪತ್ತುಗಳು ಪರಿಹಾರ ಆಗುತ್ತೆ ಅಂತ ಹೇಳಿದಾಗ ಮುಸಲ್ಮಾನ್ ರಾಜ ಬಂದ. ನಾವು ಕೇಳಿದ್ದೆ, ಪತ್ರವನ್ನು ಕೊಟ್ಟ, ಓದಿ ತೋರಿಸು ಅಂತ ಹೇಳಿದಾಗ ಅವರಿಗೆ ಓದಕ್ಕೆ ಆಗಲಿಲ್ಲ. ಯಾಕಂದ್ರೆ ಒಂದು ಅಕ್ಷರ ಪರಿಚಯ ಇಲ್ಲ. ಶ್ರೀರಾಘವೇಂದ್ರಾಯ ನಮಃ ಮಂತ್ರವನ್ನು ಬಿಡದೆ ಜಪಿಸಿದ.
ಧ್ಯಾನ ಮಾಡಿದ ರಾಯರನ್ನ ಆ ಸಮಯ ರಾಯರು ಒಳಗಿದ್ದು ಶಬ್ದಗಳನ್ನ ಹಾಕಿದ್ರು ಕಿವಿಯಲ್ಲಿ, ಒಳಗಿದ್ದು ಶಬ್ದಗಳನ್ನ ಹಾಕಿದ್ರು. ನೋಡಿ, ಓದು ಕೊಡ್ಬೋದು, ವಿದ್ಯೆಯನ್ನು ಕೊಟ್ಟರೆ ಎಲ್ಲಿ ಸ್ಕೂಲ್ ಅಡ್ಮಿಷನ್ ಹಾಕಿದ್ರೆ ಓದು ಬರ್ತಾ ಇದ್ರು, ಉದ್ಯೋಗ ಬರೋದಿಲ್ಲ, ಐದರಿಂದ ಫೀಸ್ ಅವ್ರು ತಗೊಂತಾರೆ. ಆದರೆ ರಾಯರು ಏಕಕಾಲದಲ್ಲಿ ಓದನ್ನು ಕೊಟ್ಟರು, ಉದ್ಯೋಗ ಕೊಟ್ಟರು. ವೆಂಕಟ ಎಷ್ಟೊಂದು ಬಾರಿ ಎಂತ ನ್ಯಾಯಗಳ ಸಮಸ್ಯೆಗಳು ರಾಯರ ಸಿದ್ಧಿ ಅಂತ ಕೇಳಿದರೆ, ಓದನ್ನು ಕೊಟ್ಟರು, ವಿದ್ಯೆಯನ್ನು ಕೊಟ್ಟರು, ಓದುವಂತು ಓದಿ ತೋರಿಸಿದ ದಿವಾನಾಗಿ ಪದವಿಯನ್ನು ಕೊಟ್ಟರು. ಅದರಿಂದ ರಾಯರ ಮಂತ್ರ ಎಂತಾದ್ದು ಅಂದ್ರೆ ಮಂತ್ರ ಸಿದ್ಧಿ ಕ್ಷೇತ್ರ ಮಂತ್ರಾಲಯ ಅಂದ್ರೆ ಅವರು ನಾವೇ ಮಂತ್ರ ಸಿದ್ಧಿ ಕೊಡುವಂತಹದ್ದು. ಹೇಳ್ತಾರೆ, ಈ ಪರಿಯ ಮಹಿಮೆ ಇನ್ಯಾವ ಎಲೆಗಳುಂಟು, ಈ ಪರಿಯ ಮಹಿಮೆ ಇನ್ಯಾವ ಎಲೆಗಳುಂಟು, ಈಡಿಲ್ಲವೋ ಗುರು ರಾಘವೇಂದ್ರರಿಗೆ, ಈಡಿಲ್ಲವೋ ಗುರು ರಾಘವೇಂದ್ರರಿಗೆ. ಹೇಳ್ತಾರೆ, ರಾಯೆಂದು ನುಡಿದರೆ ರೋಗಗಳು ಭಾರವೋ, ರಾಯೆಂದು ನುಡಿದರೆ ರೋಗಗಳು ಭಾರವೋ. ಆ ಅಕ್ಷರ ಹೇಳಿದರೆ ರೋಗಗಳು ಭಾರವಿಲ್ಲ. ಖ ಎಂದು ನುಡಿದರೆ ಘ ಎಂದು ನುಡಿದರೆ ದುಷ್ಕರ್ಮ ಹಾನಿ. ರೋಗಗಳು ಬರ್ತಾವೇ ಇದೆ. ಕಲಿಯುಗದಲ್ಲಿ ಕೇಳಿದರೆ ನಾವು ಮಾಡಿದ ಪಾಪಗಳು ರೋಗ ರೂಪದಿಂದಲೇ ಬರ್ತವೆ. ರೋಗಗಳು ಪರಿಹಾರ ಆಗಬೇಕು ಅಂದ್ರೆ ನಾವೇ ಮಾಡ್ತೇವೆ. ರೋಗಕ್ಕೆ ಒಂದು ಔಷಧ ಸೈಡ್ ಎಫೆಕ್ಟ್ ಇನ್ನೊಂದು ರೋಗ ಬಂದರು. ಉನ್ಮೂಲ ರೂಟ್ ಮಾಡಬೇಕು ಅಂದ್ರೆ ಅದು ಧನ್ವಂತರಿ ನಾಮಕ ಪರಮಾತ್ಮನಿಂದ ಅಡಗಲು ಸಾಧ್ಯ. ರೋಗಗಳ ಪರಿಹಾರ ಉನ್ಮೂಲ ರೂಟ್ ಆಗಬೇಕು. ಏನ್ ಸೋರ್ಸ್ ಅದು ಪರಿಹಾರ ಆಗಬೇಕು. ಅದು ಧನ್ವಂತರಿ ನಾಮ ಜಪ ಮಾಡಿದ್ರೆ ಆಗುತ್ತೆ. ಎದರಿಂದ ಹೇಗೆ ಆಗಿ ಬರ್ತದೆ ನಮಗೆ ಗೊತ್ತಿಲ್ಲ. ಅಂತ ರೋಗಗಳು ಪರಿಹಾರ ಆಗ್ತಕ್ಕೆ ಅಂದ್ರೆ ಧನ್ವಂತರಿ ರೂಪಿ ಪರಮಾತ್ಮನನ್ನ ಬಿಡದೆ ಜಪಿಸುವ ರಾಯರನ್ನ ರಾಯೆಂದು ನುಡಿದರೆ ರೋಗಗಳು ಪರಿಹಾರ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಇದೇ ಜಗನ್ನಾಥದಾಸರು ಒಂದು ಕೃತಿ. ಅವರಿಗೆ ಶ್ರೀನಿವಾಸಾಚಾರ್ಯರಾಗಿದ್ದರು, ದೊಡ್ಡ ಪಂಡಿತರು, ಸುಧಾಮಂಗಳ ಮಾಡಿದವರು, ಸುಧಾ ಪಂಡಿತರು. ವಿಜಯದಾಸರು ಅದೇ ಪ್ರಾಂತೀಯರಿದ್ದವರು. ಆದರೆ ಈ ಶ್ರೀನಿವಾಸಾಚಾರ್ಯರಿಗೆ ಕನ್ನಡ ಭಾಷೆ ಮೇಲೆ ಒಂದು ಅಲಕ್ಷ್ಯ. ಕನ್ನಡ ಭಾಷೆಯನ್ನು ಯಾರೋ ಮಾತಾಡಿದರೆ, ಸ್ನಾನ ಮಾಡಿ ಬರುವಾಗ ಮಾತಾಡಿ ಕೇಳಿದರೆ ಅವರಿಗೆ ಮೈಲಿಗೆಂದು ಬಂದು ಸ್ನಾನ ಮಾಡ್ತಾರೆ. ಅಂಥವರು ವಿಜಯದಾಸರು, ನಾನು ಉಂಚವೃತ್ತಿ ಮಾಡಿ ಬಂದಿದ್ದೇನೆ, ಇದು ಬ್ರಾಹ್ಮಣ ಭೋಜನ ನಡೀತೆ, ಬರಬೇಕು ಅಂತ ಕೇಳಿದಾಗ ಅವಾಯ್ಡ್ ಮಾಡ್ತಾರೆ. ಸುತ್ತಾದರೆ ನಮಗೆ ಕೊಟ್ಟು ನೋವು ಆಗತ್ತೆ ಅಂತ ಊಟ ಮಾಡಿಬಿಟ್ಟೆನು. ಆದರೆ ವಿಜಯದಾಸರು ತುಂಬ ಶಾಂತರು, ತುಂಬ ಶಾಂತರು. ಅಜ್ಞಾನದ ವಿರಚಿದ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಜ್ಞೆ ಗುರುಪದೆ. ಪರಮಸಾತ್ವಿಕರು. ಅವರು ಏನು ಹೇಳ ಪರವಾಗಿಲ್ಲ. ಆದರೆ ಅವರ ಶಿಷ್ಯರಾದ ಗೋಪಾಲದಾಸರಿಗೆ ಮತ್ತೆ ಸಿಟ್ಟು ಬಂದಿತ್ತು. ನಮ್ಮ ಗುರುಗಳಿಗೆ ಅವಮಾನ ಆಗಿದೆಲ್ಲ ಹಾಗೆ ಆಗಲಿದ್ರು. ಆ ಕ್ಷಣ ವಿಘ್ನೇಶ್ವರ ಅವತಾರ ಸಂಬೂದರು. ಹಾಗೆ ಆಗಲಿದ್ರು ರೋಗ ಬಂದಿತ್ತು. ತಿರುಪತಿ ತಿಮ್ಮಪ್ಪನೇ ಹೋಗಿ ಸೇವೆ ಮಾಡಿದರು, ಚೋಡಿಂಗರ್ ಕಡಿಗಾಚಲದಲ್ಲಿ ಹೋಗಿ ಸೇವೆ ಮಾಡಿದರು, ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡಿದರು. ಕಡಿಸಿ ಎಲ್ಲಿ ಪರಿಹಾರ ಆಗಲ್ಲ. ಮಂತ್ರಾಲಯಕ್ಕೆ ಬಂದರೂ ಸೇವೆಯನ್ನು ಮಾಡಿದರು, ಆಗಲೂ ಪರಿಹಾರ ಆಗಲ್ಲ. ಆತ್ಮಹತ್ಯೆ ಮಾಡಿದ್ದೇನೆ ಅಂತ ಹೊರಟು ತುಂಗಿಯಲ್ಲಿ ಬಿದ್ದು ಬಿಡ್ತೇನೆ, ಆತ್ಮಹತ್ಯೆ ಮಾಡಿದ್ದೇನೆ ಎಂಬ ಅವರ ರಾಯರು ಸೊಪ್ಪಳದಲ್ಲಿ ಬಂದರು ಅಂತ ಹೇಳ್ತಾರೆ. ಅವರು ಶರೀರಿಯಾಗಿ ಮಾತಾಡಿದರು ಅಂತ ಹೇಳಿದ್ರು ಉಂಟು. ಆಗ ಇವರೇ ಪ್ರಹ್ಲಾದರಾಜರಾಗಿದ್ದಾಗ ಸಕಲಾದರಾಜರಾಗಿದ್ದ ಅವರು ಶ್ರೀನಿವಾಸಾಚಾರ್ಯರು ಅವರೇ ಒಂದು ಜಗನ್ನಾಥದಾಸರಾಗಿ ಬರ್ತಾರೆ. ವಿಜಯದಾಸರಲ್ಲಿ ಕಲಿಸಿಕೊಡ್ತಾರೆ ರಾಯರು. ವಿಜಯದಾಸರಲ್ಲಿ ಹೋಗಿ ಅವರು ಗೋಪಾಲದಾಸರಿಗೆ ಕಲಿಸಿಕೊಟ್ಟಾಗ ಗೋಪಾಲದಾಸರು ಎನ್ನ ಭಿನ್ನಪ್ಪ ಕೇಳು ಧನ್ವಂತರಿ ದಯಮಾಡು ಸಣ್ಣವಳು ಇವ ಕೇವಲ ಅಂತೇಳಿ ಅಭಿಮಂತ್ರವನ್ನು ಮಾಡಿ ಆ ಸೋಡ ರೊಟ್ಟಿಯನ್ನು ಕೊಟ್ಟಾಗ ಅವರಿಗೆ ರೋಗ ಪರಿಹಾರ ಆಗಿತ್ತು. ಹಿಂದೆ ಅವರೇ ಪಂಡರಿಪುರಕ್ಕೆ ಹೋದಾಗ ಜಗನ್ನಾಥ ಬಿಡಲ ಅಂಕಿತ ಭಗವಂತನೇ ಕೊಟ್ಟ. ಮತ್ತು ಬಂದರು ರಾಯರ ಮಂತ್ರಾಲಯಕ್ಕೆ ಬಂದರು. ರಾಯರನ್ನು ಕೊಂಡಾಡ್ತಾರೆ. ರೋಗಹರಣಿ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ. ರೋಗಹರಣಿ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಯಾತಕ್ಕೆ ರೋಗಹರಣೆ ಕೃಪಾ ಅಂತ ಕೊಂಡಾಡಿದ್ರು. ಯಾತಕ್ಕೆ ಇವರು ನೋಡಿದ್ದಾರೆ, ಅನುಭವದೇ ನೋಡಿದ್ದಾರೆ. ಅಂತ ಹೊಟ್ಟಣವು ಪರಿಹಾರ ಕಾಲಕ್ಕೆ ಮುಖ್ಯ ಕಾರಣವಾಗಿದ್ದವರು ರಾಯರು. ಆ ರಾಯರು ಮಾರ್ಗದರ್ಶನದಿಂದ ವಿಜಯದಾಸರ ಅನುಗ್ರಹವಾಗಿತ್ತು. ಗೋಪಾಲದಾಸರ ಅನುಗ್ರಹವನ್ನು ಪಡೆದು ಮುಂದೆ ಭಗವಂತನೇ ಅನುಗ್ರಹವನ್ನು ಮಾಡಿ ದಾಸ ದೀಕ್ಷೆಯನ್ನು ಕೊಟ್ಟಿದ್ದಾಗ ರಾಯರನ್ನು ಕೊಂಡಾಡುತ್ತಾರೆ. ಅವರು ಎಷ್ಟು ಚೆನ್ನಾಗಿ ಸಂತತ ದುರ್ವಾದಿ ಧ್ವಾಂತ ದಿವಾಕರ ಸಂತ ವಿರುದ್ಧ ಮಾತನಾಡಿಸುವ ಅಂತ ಎಲ್ಲ ದುರ್ವಾದಿ ಮತಗಳನ್ನ ಗೆದ್ದವರು ರಾಯರು ಅಂತ ಕೊಂಡಾಡುತ್ತಾರೆ. ನನ್ನ ಮಹಿಮ ಜಗನ್ನಾಥ ವಿಠಲನ ಪ್ರಿಯ ನಿನ್ನಾರಾಧನೆ ಮಾಡಿಸುವುದು. ನೋಡಿ ಇಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಾ ಆರಾಧನೆ ಮಾಡಿದೆ, ರಾಯರಿಗೆ ಇಷ್ಟು ಸೇವೆ ಮಾಡಿದ್ದಾರೆ, ಇಷ್ಟು ಡೊನೇಷನ್ ಕೊಟ್ಟಿದ್ದಾರೆ, ಇಷ್ಟು ಪ್ರದಕ್ಷಿಣ ನಮಸ್ಕಾರ ಮಾಡಿದ್ದಾರೆ.
ಹೇಳಿದ್ರು ಇಲ್ಲಿ ಜಗನ್ನಾಥದಾಸರು, ನಿನ್ನ ಆರಾಧನೆ ನಾಮಾಲಕ್ಕೆ ಸಾಧ್ಯ ಇಲ್ಲಪ್ಪ, ಪೂಜ್ಯ ಪೂಜಕ ಭಾವವೀಯುತ ಅಂತ ಜಗನ್ನಾಥದಾಸರು ಹೇಳ್ತಾರೆ ಹರಿಕಥಾಮೃತ. ಪೂಜ್ಯ ಪೂಜಕ ಭಾವ, ನನ್ನೊಳಗಿದ್ದು ಬಿಂಬರೂಪಿಯಾಗಿದ್ದು ನೀನೇ ಮಾಡ್ತೀಯಪ್ಪ. ಈ ವಸ್ತುಗಳಲ್ಲಿ ತುಳಸಿ, ಗಂಧ, ಅಕ್ಷತೆ, ಜಲ ಮತ್ತು ಹೂವು, ಪುಷ್ಪ ಎಲ್ಲದಲ್ಲಿದ್ದು ನೀನೇ ಇದ್ದಿ, ನೀನೇ ಸಾಲಿಗ್ರಾಮ ಒಳಗಿದ್ದು ನಿನ್ನ ಪೂಜೆಯನ್ನು ನೀನೇ ಮಾಡಿಸಿಕೋ ಅಂತ ಇಲ್ಲಿ ಹೇಳ್ತಾರೆ ರಾಯರಲ್ಲಿ. ನಿನ್ನ ಆರಾಧನೆ ಮಾಡಿಸೋ, ನಿನ್ನ ಆರಾಧನೆ ನಾ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ನನಗೆ ಯೋಗ್ಯತೆ ಇಲ್ಲ, ಅದು ನನಗೆ ಯೋಗ್ಯತೆ ಇಲ್ಲ. ಏನು ಯೋಗ್ಯತೆ ಇದೆ ನನಗೆ? ನಿಮ್ಮಂಥ ಯತಿಗಳನ್ನ ಜ್ಞಾನಿಗಳನ್ನ ಕೊಂಡಾಡಕ್ಕೆ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಅಂಥವ್ರು ಆಯ್ಕೆ ಮಾಡಬೇಕು. ನಿನ್ನ ಆರಾಧನೆ ನೀನೇ ಮಾಡಿಸಪ್ಪ. ತುಂಗ ರೋಗಗರಣೆ ಕೃಪಾ ಸಾಗರ ಶ್ರೀಗಳು ಯಾತ ಕೇಳಿದರೆ, ಎಂದು ನುಡಿದರೆ ರೋಗಗಳು ಪರಿಹಾರ. ಅದಕ್ಕೆ ಇವರು ಜಗನ್ನಾಥದಾಸರು ಹೇಳಿದ ಕೃತಿ ನಮಗೆ ಸಾಕ್ಷಿಯಾಗಿದೆ. ಮುಂದೆ ಹೇಳ್ತಾರೆ, ಎಂದು ನುಡಿದರೆ ರೋಗಗಳು ಪರಿಹಾರ, ಎಂದು ನುಡಿದರೆ ದುಷ್ಕರ್ಮ ಹಾನಿಂದು. ದುಷ್ಕರ್ಮ ನಾವು ಮಾಡೋದಿಲ್ಲ ಸಲ, ನಾವು ಮಾಡೋದೆಲ್ಲ ಸತ್ಕರ್ಮದಲ್ಲೇ. ನಾವು ದುಷ್ಕರ್ಮ ಮಾಡೋದು 99% ದುಷ್ಕರ್ಮದೇ. ಸತ್ಕರ್ಮ ಒಂದು ಚೂರು 0.009% ಮಾಡ್ತಾ ಇದ್ದೇವೆ. ಆ ದುಷ್ಕರ್ಮಕ್ಕೆ ಫಲನೇ ನಮಗೆ ರೋಗವಾಗಿ ಬರ್ತಾ ಇದೆ, ಕಷ್ಟಗಳಾಗಿ ಬರ್ತಾ ಇದೆ. ಆ ದುಷ್ಕರ್ಮ ಹೇಗೆ ಪರಿಹಾರ ಮಾಡೋದು? ಎಂದು ನುಡಿದರೆ ರಾಘ, ಅದರಲ್ಲಿ ಘ ಅಂತ ಹೇಳಿದರೆ ದುಷ್ಕರ್ಮಗಳು ಹಾನಿ. ಎಂದು ನುಡಿದರೆ ವೈಕುಂಠ ತೋರ್ಪರು, ಎಂದು ನುಡಿದರೆ ವೈಕುಂಠ ತೋರ್ಪರು. ರಾಯರು ಸಮಯ ಹೇಳಿಬಿಡಿದೆ. ಎಂದು ನುಡಿದರೆ ವೈಕುಂಠ ತೋರ್ಪರು ಅಂತ ತಾವು ಮಾಡಿದ ಪ್ರಾತ ಸಂಕಲ್ಪ ಕಥೆಯಲ್ಲಿ ರಾಯರು ವಾಯುದೇವರನ್ನು ಕೊಂಡಾಡುತ್ತಾರೆ. ವಾಯುದೇವರು ಎಂಥವರು ಗೊತ್ತಾ? ದೀನಂ ದೂಣಂ ಅನಾಥಂ. ತಮ್ಮ ರಾಯರು ನಮ್ಮನ್ನ ನಮ್ಮ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪರಮದಯಾಳು, ಕ್ಷಮಾ ಸಮುದ್ರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು ಅಂತ ವಾಯುದೇವರು. ಎಂಥವರು ಅಂದರೆ ಭಕ್ತರು ಮಾಡುವಂತಹ ಅಪರಾಧಗಳನ್ನ ಸಹನ ಮಾಡುವವರಲ್ಲಿ ಶ್ರೇಷ್ಠರು ವಾಯುದೇವರು. ಅಂತ ಪರಮದಯಾಳುಣ ಕರುಣಾ ಸಮುದ್ರಾಣ ಭಕ್ತವತ್ಸಲಣ ಅಂತ ವಾಯುದೇವರನ್ನು ಕೊಂಡಾಗ ಅಂತ ವಾಯುದೇವರು ಏನು ಮಾಡ್ತಾರೆ ಗೊತ್ತೋ, ಅಂತ ಪರಮದಯಾಳು ವಾಯುದೇವರು ನಮ್ಮ ಪರವಾಗಿ ಭಗವಂತನಲ್ಲಿ ಹೋಗಿ, ಇವ ಅನಾಥ ಸ್ವಾಮಿ, ಇವ ಪಾಪಿಷ್ಠ, ಏನು ದುಷ್ಕರ್ಮಗಳನ್ನು ಮಾಡ್ತಾ ಇದ್ದಾನೆ, ಆದರೂ ಕೂಡ ಏನೋ 2 ಮಾತುಗಳನ್ನ ಕೇಳಿದ್ದಾನೆ, ನನ್ನ ಒಳ್ಳ ಮಾತುಗಳನ್ನ, ನಮ್ಮ ಶಾಸ್ತ್ರದ ಏನೋ ವಿಷಯವನ್ನು ಕೇಳಿದ್ದಾನೆ, ಏನೋ ಪ್ರದರ್ಶನ ಮಾಡಿದ್ದಾನೆ, ಏನೋ ಒಂದು ಸಾಧನೆಯನ್ನು ಮಾಡಿದ್ದಾನೆ, ನಮ್ಮ ಶಿಷ್ಯನಾಗಿದ್ದಾನೆ. ಅದರಿಂದ ಉದ್ಧಾರ ಮಾಡುವಂತ ವಾಯುದೇವರು ನಮ್ಮ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಎಂಬ ವಿಷಯವನ್ನು ಪ್ರಾತ ಸಂಕಲ್ಪ ಗದ್ಯದಲ್ಲಿ ರಾಯರು ಹೇಳ್ತಾರೆ. ಅದರ ರಾಯರು ಏನ್ ಮಾಡ್ತಾರೆ ಗೊತ್ತೋ, ನಮ್ಮ ಪರವಾಗಿ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯಾತಕ್ಕೆ ಅಂದರೆ, ಏನೋ ಬಂದಪ್ಪ, ಏನು ಗೊತ್ತಿಲ್ಲ, ಆರಾಧನೆ ನನ್ನ ಸ್ವೀಟ್ ಚಂದ ಊಟ ಮಾಡಿದ್ದಾರೆ, ಅದರಿಂದ ಆಕ್ರಮ ಮಾಡ್ತಾರೆ. ರಾಯರು ಅಷ್ಟು ದಯಾಳವರು. ಅವರ ಆರಾಧನೆಗೆ ಅವರು ಪ್ರಸಾದ ಊಟ ಮಾಡಿದರೆ ಸಾಕು, ಅವರಿಗೆ ಯಾರಾದ್ರೂ ಕುಡಿದರೆ ಸಾಕು, ಅಲ್ಲಿ ಬಂದು ಅವರ ದರ್ಶನ ನೋಡಿದರೆ ಸಾಕು. ರಥಮನೆಯಿಂದ ರಾಗವೇಂದ್ರ ರಥದಲ್ಲಿ ಬರುವಂತಹ ರಾಯನ ದರ್ಶನ ಮಾಡಿದರೆ ಸಾಕು ಅವರಿಗೆ. ನನ್ನ ನೋಡಿದ್ದಾನೆ, ನನ್ನ ಏನೋ ಶ್ರವಣ ಮಾಡಿದ್ದಾನೆ, ಪಂಡಿತರು ಹೇಳಿದ ಮಾತೆಲ್ಲ ಕೇಳಿದ್ದಾನೆ, ಭಜನೆಯನ್ನು ಶ್ರವಣ ಮಾಡಿದ್ದಾನೆ, ಅಲ್ಲಿ ಏನೋ ಒಂದು ಗೋಮಚ್ಚಿದ್ದಾನೆ, ಅಲ್ಲಿ ಏನೋ ಸಾಕ್ಷಿ ಕೊಡುತ್ತಿದ್ದಾನೆ, ಏನೋ ಒಂದು ಸೇವೆಯನ್ನು ಮಾಡಿದ್ದಾನೆ, ಉದ್ಧಾರ ಮಾಡಪ್ಪ ಅಂತ ಪರಮದಯಾಳು ರಾಯರು ಹೇಳ್ತಾರೆ. ಎಂದು ನುಡಿದರೆ ವೈಕುಂಠ ತೋರ್ಪರು, ನಮಗೆ ವೈಕುಂಠ ಮಾರ್ಗದರ್ಶನವನ್ನು ತೋರಿಸುವವರು ರಾಯರು. ಇಂದ್ರನೆಂದರೆ ರಾಘವೇಂದ್ರ, ಹೇಗಾಯಿತು? ಇಂದ್ರನೆಂದರೆ ಸಕಲ ಭೋಗಗಳು ಕೊಡುದಿಗಳು. ನೋಡಿ, ರಾಯರನ್ನು ಬೇಡಿದರೆ ಮೋಕ್ಷ ಸಿಗುತ್ತ ಸರ್, ಊಟ ಸಿಗುತ್ತೆ ಅಂತ ಕೇಳ್ತೇವೆ. ರಾಯರನ್ನು ಬೇಡಿದ್ರಿ ಅಂತಂದ್ರಿ, ಅವ್ರು ಮೋಕ್ಷ ಕೊಡ್ತಾರಂತ್ರಿ, ಜ್ಞಾನ ಕೊಡ್ತಾರ್ರಿ, ಕೊಟ್ಟಪಾಡಿ ಹೇಳ್ತಾರೆ. ಜ್ಞಾನ ಬೆಳಿಗ್ಗೆ ಆಗಿ ನೋಡ್ಬೇಕು, ನಾವು ಸಂಪಾದನೆ ಮಾಡಿ ಆಗಬೇಕು. ಅದಕ್ಕೇನು ಗತಿ ಅಂತ ಕೇಳಿದರೆ, ಇಂದ್ರನೆಂದರೆ ಸಕಲ ಭೋಗಗಳು ಕೊಡುವರು. ಯಾಕಂದ್ರೆ ಇಂದ್ರ ಸಂಪತ್ತಿಗೆ ಅಭಿಮಾನಿ ದೇವರು. ಇಂದ್ರನೊಳಗೆ ಇಂದ್ರರೂಪಿಯಾದ ಪರಮಾತ್ಮ ಇದ್ದು ಸಂಪತ್ತಿಗೆ ಅಧಿಪತಿಯಾಗಿ ಮಾಡಿದ್ದಾನೆ ಪರಮಾತ್ಮ. ಆ ಇಂದ್ರಾಂಬ ನಾಮ ಇಂದ್ರದೇವ ನಾಮ ಇಲ್ಲ, ಪರಮಾತ್ಮನ ನಾಮ. ಅಂತ ಪರಮಾತ್ಮನ ಇಂದ್ರ ಎಂಬ ನಾಮವನ್ನು ಇಟ್ಟುಕೊಂಡ ರಾಯರ ಇಂದ್ರ ಅಂತ ಹೇಳಿದ್ದಾರೆ. ಸಕಲ ಭೋಗಗಳು ಕೊಡುವನು, ಸಕಲ ಭೋಗಗಳನ್ನು ಕೊಡುವನು. ನಾವು ಕೇಳಿದೆವು, ಮೃತ್ತಿಗೆಯನ್ನು ಕೇಳಿದ ಶಿಷ್ಯ, ಮೃತ್ತಿಗೆಯನ್ನು ಕೊಟ್ಟು ನನಗೆ ಮದುವಾಗಬೇಕು ಗುರುಗಳೇ, ಚೆಕ್ಕೊಳ್ಳಿಲ್ಲ ರಾಜ, ಸ್ವರ್ಣಮಾಲೆ ಓದಿಕೊಳ್ಳಿಲ್ಲ, ಮೃತ್ತಿಗೆಯನ್ನು ತೆಗೆದುಕೊಂಡು. ಶಿಷ್ಯ ನೋಡಿ, ನಾವಾದರೆ ಏನು ಮಣ್ಣು ಕೊಟ್ಟಿದ್ದಾರೆ ಗುರುಗಳು, ನಾವು ಹೆಣ್ಣು ಬೇಕು ಅಂತ ಹೇಳಿದ್ರೆ ಮಣ್ಣು ಕೊಟ್ಟಿದ್ದಾರೆ ಅಂತ ಬೈತೇವೆ ಗುರುಗಳಲ್ಲ. ಆ ಶಿಷ್ಯನ ಭಕ್ತಿ ರಾಯರು ಮನ್ನೇ ಕೊಟ್ಟರು, ಅದನ್ನು ಪೊನ್ನಾಗಿ ನೋಡಿದರು, ಅದರ ಸಂಪತ್ತಾಗಿ ನೋಡಿದರು. ಭಕ್ತಿಯಿಂದ ಪ್ರಸಾದವಾಗಿ ಇಟ್ಟುಕೊಂಡಾಗ ಒಂದು ಮನೆಯೊಳಗೆ ಮಳೆಯಿದ್ದಾಗ ಮನೆಯಲ್ಲಿ ಒಂದು ಹುಟ್ಟುವ ಒಂದು ಮಕ್ಕಳನ್ನು ಆ ಭೂತ ಬಂದು
ಕಚ್ಚಿ ತಿಂದು ಆಗ ಏನು ಮಾಡಿದವರು ಕೊಂದಾಗ ಇವರು ಆ ಭೂತ ಏನಂತೆ ಏನೋ ಒಂದು ಹೊರಗೆ ಬರಕ್ಕಾಗಲಿಲ್ಲ. ಆ ಮೃತ್ತಿಗೆಯಿಂದ ಬರುವಂತಹ ಆ ಒಂದು ಕಾಂತಿ ಆ ಶಕ್ತಿ ನನ್ನ ಅಡ್ಡ ಮಾಡ್ತಾ ಇದೆ. ಏನು ಮಾಡಬೇಕು, ಅದನ್ನ ಕೊಟ್ಟು ಬಿಡು, ಇನ್ನೀಗ ಸಂಪತ್ತು ಸುರಿತಾ ಇರುತ್ತೆ ಸುರದು. ಸಂಪತ್ತಿನಿಂದ ಹೋದವರಲ್ಲ ಅವರು. ವರ್ಣ ಸೂಕ್ತ ಹೇಳಿದರೆ ತಪ್ಪಾಗಿತ್ತು, ಅಗ್ನಿ ಸೂಕ್ತ ಹೇಳಿದರೆ ಬಿಸಿಯಾಗಿತ್ತು, ಶ್ರೀ ಸೂಕ್ತ ಹೇಳಿದರೆ ಪುಷ್ಪ ವೃಷ್ಟಿ ಆಗಬೇಕಾದರು. ಆದರೆ ಅಂತ ಒಂದು ಬಡತನ ವೆಂಕಟನಾಥನಾಗಿದ್ದಾಗ ವಾರದಲ್ಲಿ ಒಂದು ವೇಳೆ ಅರ್ಧ ಹೊತ್ತು ಊಟ ಮಾಡಿದಾಗಲೂ ಕೂಡ ಹೊರಗೆ ಹೋಗಿ ನಾನು ಇಂದು ಉಪವಾಸ ಇದ್ದೇನೆ, ನನಗೆ ಊಟ ಇಲ್ಲ ಅಂತ ಹೇಳಿದವರು ಅಂಗಾರಕ್ಷದೇ ಹೋಗ್ತಾರೆ. ಯಾತಕ್ಕೆ ಅಂದರೆ ಅವರು ಊಟ ಇಲ್ಲ ಅಂತ ಹೇಳಿದ್ರೆ ಏನು ಇಂಥ ಪಂಡಿತರಿಗೆ ಭಕ್ತರಿಗೆ ಭಗವಂತ ಇದ್ದಾಗ ಕಷ್ಟಪಟ್ಟಲ್ಲ, ಭಗವಂತ ಇದ್ದಾನೆ ಅಂತ ಭಗವಂತನ ಹೋಯ್ತಾರಲ್ಲ, ಅದಕ್ಕೆ ನಾವು ಕಾರಣ ಆಗಬಾರದು. ಇಂಥ ಒಂದು ಚಿಂತನೆ ಅವರಿಗೆ, ಇಂಥ ಒಂದು ನಿಷ್ಠೆ ಅವರಿಗೆ. ಅಂಥ ಬಡತನದಲ್ಲಿ ವಾರದಲ್ಲಿ ಒಂದು ವೇಳೆ ಅರ್ಧ ಹೊಟ್ಟೆ ಒಂದು ದಿನ ಎಲೆ ಇಲ್ಲ ಅಂತ ತಲೆಗೆ ಊಟ ಮಾಡಿದ ದಿವಸಗಳು ಉಂಟುತ್ತಾರೆ. ಅಂಥ ಬಡತನದಲ್ಲಿನೂ ಅವರು ನಾರಾಯಣ ಪಂಡಿತಾಚಾರ್ಯ ಮಾಡಿಕೊಟ್ಟ ಹನುಮಂತ ವಿಜಯಕ್ಕೆ ಭಾಷ್ಯ ವ್ಯಾಖ್ಯಾನ ಬರೀತಾ ಇದ್ರು. ಅದಕ್ಕಾಗಿ ಹೇಳ್ತಾರೆ, ಹನುಮಂತ ವಿಜಯಕ್ಕೆ ವ್ಯಾಖ್ಯಾನ ಬರೆದಾಗ ವಾದೀಂದ್ರ ತೀರ್ಥರು ಹೇಳ್ತಾರೆ, ನಮ್ಮ ಗುರುಗಳು ಅವರ ಹನುಮಂತ ವಿಜಯ ಆಚಾರ್ಯರ ಗ್ರಂಥ ಚರಿತ್ರೆಯನ್ನು ವ್ಯಾಖ್ಯಾನ ಮಾಡಿದ್ದಾರಲ್ಲ, ಅದಕ್ಕೆ ಏನು ಗಿಫ್ಟ್ ಕೊಡಬೇಕು ಅಂತ ಭಾರತದಲ್ಲಿ ಚಿಂತನೆ ಮಾಡಿರುವಂತೆ. ಇವರಿಗೆ ಸ್ವರ್ಣ ಕೊಡೋಣವ ಇಲ್ಲ ಏನೋ ಒಂದು ದೊಡ್ಡ ಏನು ಗಿಫ್ಟ್ ಕೊಡೋದು, ಇವರಿಗೆ ಏನು ಗೌರವವನ್ನು ಮಾಡೋದು. ಮಧ್ವ ಸಾಮ್ರಾಜ್ಯ ಪೀಠದಲ್ಲಿ ಕುಳಿತು ಪಟ್ಟಾಭಿಷೇಕವನ್ನು ಮಾಡಿದರು ಭಾರತೀ ದೇವಿ ವಾದೀಂದ್ರ ತೀರ್ಥರು. ಅಂತ ರಾಯರು ನಮಗೇನು ಕೊಡ್ತಾರೆ ಅಂದರೆ ಎಲ್ಲ ಸಂಪತ್ತು, ಲೌಕಿಕದಲ್ಲಿ ದಿನದಲ್ಲಿ ಸುಖ, ಪರದಲ್ಲಿಯೂ ಸುಖ, ಎರಡನ್ನೂ ಕೊಡುವವರು ರಾಯರು ಎಂಬ ವಿಷಯವನ್ನು ಕೂಡ ನಾವಿಲ್ಲಿ ಚೆನ್ನಾಗಿ ನೋಡ್ತೇವೆ. ಅಂತ ರಾಯರಿಗೆ ನಾವೇನು ಮಾಡಬೇಕು? ರಾಯರ ಹೇಳ್ತಾರೆ ನೋಡಿ, ರಾಯರ ನಂಬಿಕೆಗಿಂತ ಸ್ತೋತ್ರವನ್ನು ಮಾಡಬೇಕು. ಈ ನಂಬಿ ಒಂದು ಮಾತು, ರಾಯ ನಂಬಿ ಕೆಟ್ಟವರೆಲ್ಲವೋ ಗುರುಗಳ, ನಂಬದೇ ಕೆಡುವರುಂಟು ಒಂದೊಂದು ಕೃತಿ. ಎಂಥ ಕೃತಿ ನೋಡಿ, ನಂಬಿ ಗುರು ಜಗನ್ನಾಥಾಸನ ಮಾಡಿದ ಇನ್ನೊಂದು ಕೃತಿ, ನಂಬಿ ಕೆಟ್ಟವರಿಲ್ಲವೋ ಗುರುಗಳ, ನಂಬದೇ ಕೆಡುವರುಂಟು. ಇದಕ್ಕೆ ಒಂದು ಸಾಕ್ಷಿಯಾಗಿ ರಾಯರ ಕಾಲದಲ್ಲಿಯೇ ಘಟನೆಗಳು ನಡೀತು. ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ ಗುರು ಜಗನ್ನಾಥಾಸರು. ಮೃತ್ಯು ದ್ಯೂತರು ತನ್ನನ್ನು ಹೊಂದಿದೆ ನಿಜ ಮೃತ್ಯನು ಕರದೊಯ್ಯಳು, ಸತ್ತ ದ್ವಿಜನ ತಾನು ಮತ್ತೆ ಧರಕ್ಕೆ ತಂದು ಮೃತ್ಯು ಬಿಡಿಸಿ ಸುಖವಿತ್ತು ಪೊರದಿಗರನ್ನ, ನಂಬಿ ಕೆಟ್ಟವರಿಲ್ಲವೋ. ಮೃತ್ಯು ದೂತರು ಬಂದು ತನ್ನನ್ನು ಹೊಂದಿದ ನಜ ಮೃತ್ಯನು ಕರದೊಯ್ಯಳು. ಒಂದು ಮನೆಗೆ ಹೋಗಿದ್ದರು, ರಾಯ ಕೇಳ್ತೇವೆ, ರಾಮದೇವರ ಪೂಜೆಗಾಗಿ ಹೋಗಿದ್ದರೆ ಆ ಮನೆಯಲ್ಲಿ ಇದ್ದ ಮಗು ಮಾವಿನ ರಸದಲ್ಲಿ ಬಿದ್ದಿತ್ತು. ದೇಸಾಯಿ ಒಂದು ದಿನ ರಾಘವೇಂದ್ರ, ಗುರುಗಳ ಕಲಿಸಲು ರಾಘವೇಂದ್ರ, ಆಡುವ ಮೂಬಿಳೆ ರಾಘವೇಂದ್ರ, ಮಾವಿನ ರಸದೊಳು ರಾಘವೇಂದ್ರ, ಜೀವವನಿತ್ತರು ರಾಘವೇಂದ್ರ, ರಾಘವೇಂದ್ರ ಗುರು ರಾಘವೇಂದ್ರ. ಆ ಮಾವಿನ ರಸದೊಳು ಆ ಮಗು ಬಿದ್ದಿತ್ತು. ಮಗು ಸತ್ತಿದೆ ಅಂತ ಹೇಳಿ ಅವ್ರ ತಾಯಿ ತಂದೆಯ ವಿಷಯ ಹೊರಗೆ ಹೇಳಿಲ್ಲ. ಆಗಿರೋ ಅಪರೋಕ್ಷ ಜ್ಞಾನಿಗಳು, ಅಪರೋಕ್ಷಿ ಕೃತಶ್ರೀಚ ಸಮುಪೇಕ್ಷಿತ ಭಾವಜನ ಅಪೇಕ್ಷಿತ ಪ್ರಧಾನಿಗಳು ರಾಘವೇಂದ್ರ ಅನ್ನೋದಕ್ಕೆ ಅವರು ಎಂಥ ಅಪರೋಕ್ಷಿಗಳು ಅಂದರೆ ಕಥೆ ಒಳಗೆ ಓದ್ತಾ ಇದೆ. ಇದನ್ನು ವಿಷಯಗಳು ಹೇಳಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ. 3 ಜನರು ಬಂದರು ಮಂತ್ರಾಲಯಕ್ಕೆ ಬರಬೇಕು ಅಂತ, ರಾಯರು ಬರಬೇಕು ಅಂತ ಮನಸ್ಸಲ್ಲಿ ಅಂದುಕೊಂಡ್ರು. ನಾ ಈ ಸ್ವೀಟ್ ಮನಸ್ಸಲ್ಲಿ ಅಂದುಕೊಳ್ತಾನೆ ಅಂತ ರಾಯರು ಅದುವೇ ನಮಗೆ ಹಾಕಬೇಕು. ಒಬ್ಬರು ಜಿಲೇಬಿ ಇದ್ರು, ಒಬ್ಬರು ಹಲ್ವಾ ಅಂದರು, ಒಬ್ಬರು ಲಡ್ಡು ಅಂದರು. ಅಲ್ಲಿ ಶಿಷ್ಯರು, ರಾಯರ ಶಿಷ್ಯರು ವಸ್ತ್ರವನ್ನು ಮುಡಿಸಿ ಒಣಾಕಬೇಕು ಅಂತ ಬರ್ತಾರೆ. ಅವ್ರು ಹೇಳಿರುತ್ತೆ, ನೀವು ಏನು ಅಂದುಕೊಂಡಿದ್ದೀರೋ ಆ 3 ಸ್ವೀಟ್ ಸಿದ್ಧವಾಗಿದೆ, ನೈವೇದ್ಯಕ್ಕೆ ರಾಮ ಪೂಜೆಗೆ ನೀವು ಹೋದ್ರೆ ಸ್ವೀಕಾರ ಮಾಡಬಹುದು. ಅವ್ರಿಗೆ ಆಶ್ಚರ್ಯ. ನಾವು ವಾಟ್ಸಪ್ ಹಾಕಲಿಲ್ಲ, ಫೇಸ್ಬುಕ್ ಹಾಕಲಿಲ್ಲ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ, ಇವರಿಗೆ ಗೊತ್ತಾಗಿತ್ತು. ಅವರು ಸ್ನಾನಕ್ಕೆ ಹೋಗಿದ್ರು ಮತ್ತು ನೀವೇನೋ ಹೇಳಿದಿರಲ್ಲ, ಹೇಗೆ ಗೊತ್ತಾಗಿತ್ತು? ನಾನೇನು ಮಾತಾಡಲಿಲ್ಲವೇ ಅಂದರು ಶಿಷ್ಯರು. ಏನು ಮಾತಾಡಲಿಲ್ಲವೇ ಅಂದರು. ಈಗ ಆಶ್ಚರ್ಯ ಆಯಿತು. ಮತ್ತು ಆ ಗುಡ್ಡೆಯನ್ನು ಎಲ್ಲ ಒಣಾಕಿ ಮಾಡಿ ಉಣಿಸಿ ಮತ್ತು ಕೈಯಲ್ಲಿ ಸ್ಪರ್ಶ ಮಾಡಿದ ಕ್ಷಣ ರಾಯರ ಕಾಷಾಯ ವಸ್ತ್ರದ ಸ್ಪರ್ಶ ಮಾತ್ರದಿಂದಲೇ ಜ್ಞಾನ ಸಿದ್ಧಿಯಾಗಿತ್ತು. ಅಂದರೆ ಅಪರೋಕ್ಷಿ ಕೃತಶ್ರೀಕರಣ ಸಮುಪೇಕ್ಷಿತ ಭಾವಜನ ಅಪೇಕ್ಷಿತ ಪ್ರಧಾನಿಯು ರಾಘವೇಂದ್ರ ಅನ್ನೋದಿರುತ್ತೆ. ಇಲ್ಲಿ ಅಂತ ಮಗಿಯು ರಾಯರಿಗೆ ಗೊತ್ತಿಲ್ಲವ ಗೊತ್ತು. ಮಗನು ತಗೊಂಡು ಮಡಿಸಪ್ಪ ಅಂದು ತಗೊಂಡು ಮಡಿಸಿದರೆ ತೀರ್ಥವನ್ನು ಅಭಿಮಂತ್ರವನ್ನು ಮಾಡಿ ನನ್ನತ್ರ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಿ ರಕ್ಷಣೆಯನ್ನು ಮಾಡಿದರೆ ಸತ್ತ ದ್ವಿಜನ, ಸತ್ತ ಹೋದ ಆ ಬ್ರಾಹ್ಮಣ ದ್ವಿಜನ ತಾನು ಮತ್ತೆ ದೊರವಿ ತಂದು ಮೃತ್ಯು ಬಿಡಿಸಿ ಸುಖವಿತ್ತು. ಒಂದು ಜಗನ್ನಾಥ ಮೃತ್ಯು ಬಿಡಿಸಿ ಸುಖವಿತ್ತು.
ಬದುಕಿಸಿದ್ದಾರೆ. ಅದರಿಂದ ನಂಬಿ ಕೆಟ್ಟವರಿಲ್ಲವೋ ರಾಯರ, ನಂಬದೆ ಕೆಟ್ಟರೆ ಕೆಡಲಿ, ನಂಬದೇ ಕೆಡುವರುಂಟು, ನಂಬದೇ ಕೆಡುವರುಂಟು ಅಂತ. ನಂಬಿದ ಕತೆ. ನಾವು ಹೆಂಗೆ, ನಾವು ನಂಬುವವರು ಗ್ರೂಪಲ್ಲ, ನಂಬದ ಗ್ರೂಪು. ಯಾತಕ್ಕೆ ಒಳಗೆ ಬರುವವರೇ ನಮಗೆ ಒಂದು ಪ್ರದಕ್ಷಿಣೆ ಮಾಡುವವರಿಗೆ ನಮಗೆ ಕೆಲಸ ಆಗಿಬಿಡ್ಬೇಕು, ಉದ್ಯೋಗ ಆಗಿಬಿಡ್ಬೇಕು. ಇನ್ನೊಂದು ಪ್ರದಕ್ಷಿಣ ಬರುವ ವೇಳೆಗೆ ನಮಗೆ ಮದುವೆ ಆಗಿಬಿಡ್ಬೇಕು. ಮೂರನೇ ಪ್ರದರ್ಶನ ಬರುವ ವೇಳೆಗೆ ನಮಗೆ ವಿಸಾಸಿಗೆ ಫಾರಿನ್ ಸೆಟ್ಲ್ ಆಗಿಬಿಡ್ಬೇಕು. ನಮ್ಮ ಹೇಳಿದ್ರು ರಾಯರಿಗೆ ಸೇವೆ ಮಾಡಿದ್ದೆ, ರಾಯರು ಫಲವೇ ಕೊಟ್ಟಿಲ್ಲ. ಏನಂದ್ರೆ ಬೆಳಿಗ್ಗೆ ಪಂಚಾಮೃತ ಕಟ್ಟಿದ್ದಾನೆ, ಮಧ್ಯಾಹ್ನ ಕೊಡೋದು ಅವನಿಗೆ ಆರ್ಡರ್ ಬಂದಿಲ್ಲ ಅಂತ ಹೇಳ್ತಾರೆ. ಆಗ ನಮ್ಮ ಭಕ್ತಿ ಹಾಗೆ ಇದೆ. ಗೋವಿಂದೇ ವೇಗಿ ಭಕ್ತಿ ಭವತಿ ಜವರವರ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಳ ಪ್ರಗತಿ ಶಾಶ್ವತಿ ವಾಸುದೇವ. ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿ, ಚಿಂತೆ, ಇದು ಬೇಕು ಅದು ಬೇಕು ಅಂತ ಕೇಳದೆ ಮನಸ್ಸು. ರಾಯರು ಪ್ರಹ್ಲಾದರಾಜರಾಗಿದ್ದಾಗ, ನರಸಿಂಹ ಬಂದಾಗ ನನಗೆ ಏನಪ್ಪ ವರ ಬೇಕು, ದೇವರು ಅಂತ ಬಂದರೆ ವರ ಕೊಡುವವರು ದೇವರು. ದೇವರು ವರ ಕೊಡುವ ವರದರಾಜರಾದ ನರಸಿಂಹ ಬಂದಿದ್ದಾನೆ, ನನಗೆ ಏನು ವರ ಬೇಕು ಅಂತ ಕೇಳಿದರೆ, ನಿನ್ನಲ್ಲಿ ಇದು ಬೇಕು ಅದು ಬೇಕು ಅಂತ ಕೇಳುವಂತಹ ಮನಸ್ಸು ಇರಬಾರದು, ಆ ವರ ಬೇಕು ಅಂತ ಪ್ರಹ್ಲಾದ. ಅದು ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್ ಅಂತ ಕೇಳಿದವರು ವಾಯುದೇವರು ಹನುಮಂತನಾಗಿ ರಾಮದೇವರಲ್ಲಿ. ನಿನ್ನಲ್ಲಿ ದೃಢವಾದ ಭಕ್ತಿಯನ್ನು ಕೊಡುವಂತ ಅಜ್ಜಿಗೆ ರಘುಪತಿ ಬಚ್ಚಿ ಧರಣಿ ಸುತ ಎಡಗಿಯೇ ಬಡಿಸಿ ಮುಕ್ತಿಕದ ಹಾರವನ್ನು ಪಡೆದ ಅಜ ಬದಲಿಯನು ರಾಮ ಕೊಡುವ ನೆನೆ ಹನುಮಂತ ನಿಜ ಭಕ್ತಿಯನ್ನ ಬೇಡಿ ಮರಪಡ ಮರವ ಪಡೆದ ಅಂತ. ನಿಜ ಭಕ್ತಿಯನ್ನು ಕೇಳಿದವರು ವಾಯುದೇವರು, ನಿಜ ಭಕ್ತಿಯನ್ನ ಕೇಳಿದವರು ಪ್ರಹ್ಲಾದ ರಾಜರು. ಅಂತ ರಾಯರು ನಾವೇನು ಕೇಳಬೇಕು? ನಿಜವಾದ ಭಕ್ತಿಯನ್ನು ಕೇಳಬೇಕು, ನಂಬಿಕೆ ಇರಬೇಕು. ಈ ನಂಬಿಕೆ ಕೆಟ್ಟವರೆಲ್ಲವೋ ಗುರುರಾಜರ ರಾಯರ ನೋಡಿದೆವು. ನಂಬದೇ ಇದ್ದವರು ಒಂದು ಕಥೆ ಇದೆ, ಕೇಳಿದಿರೋದು ಗೊತ್ತಿಲ್ಲ. ಎಲ್ಲ ನೋಡಿದ್ರು, ರಾಯರನ್ನು ಬದುಕಿಸ್ತಾರಂತೆ, ಸತ್ತವರನ್ನ ಪ್ರೋಕ್ಷಣೆ ಮಾಡಿದರೆ ಹೇಳ್ತಾರಂತೆ, ಇದೆಲ್ಲ ನಾಟಕ, ನಾವು ಪ್ರೂವ್ ಮಾಡ್ತಾರೆ ಅಂತ ಒಂದು ಗುಂಪು ಬಂತು. ಎಲ್ಲರ ಮುಂದೆ ಮಾತಾಡಿಕೊಂಡ್ರು. ಹೇಳಿದ, ನೀ ನೋಡಪ್ಪ, ನೀ ಮಲಗಿದಂತೆ ನಾಟಕ ಮಾಡು, ನೀ ಸತ್ತೋದಿದ್ದ ನಾ ಹೇಳಿಬಿಡ್ತೇನೆ. ರಾಯರು ಬರ್ತಾರೆ, ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾರೆ, ಎದ್ದು ಬಿಟ್ಟ ಅಂತ ಹೇಳ್ತಾರೆ. ಆಗ ನಾ ಹೇಳ್ತಾರೆ, ನಾನು ಸತ್ತಿಲ್ಲ ಅಂತ ಎಲ್ಲರಿಗೂ ಹೇಳ್ತಾರೆ, ಲೋಕ ಜನಕ್ಕೆ ಗೊತ್ತಾಗತ್ತೆ ಹೇಳಿದ. ಅದೇ ಒಬ್ಬನ ಮನಸ್ಸಿದ ರಾಯರ ಮಾರ್ಗದರ್ಶನ ಬರ್ತಾ ಇದ್ರು. ರಾಯರು ನೋಡಿದ್ರು, ಗುರುಗಳೇ ನೀವೇ ಕಾಪಾಡಬೇಕು ಗುರುಗಳೇ, ನನ್ನ ಜೊತೆ ಬಂದ ನೀವು ಬಾಲಕ ಸತ್ತೋಗಿದ್ದಾನೆ, ಏನಾಗಿತ್ತು ಗೊತ್ತಿಲ್ಲ, ಹಾರ್ಟ್ ಅಟ್ಯಾಕ್ ಏನೋ ಗೊತ್ತಿಲ್ಲ, ನೀವೇ ಪರಿಹಾರವನ್ನು ಮಾಡಬೇಕು. ರಾಯರು ಹೇಳಿದ್ರಂತೆ, ಅವರು ಕರೀತಾರೆ, ಬಂದರು, ಚೆನ್ನಾಗಿ ನೋಡಿದ್ರು. ನೋಡಿದರೆ ಅವನು ಸತ್ತಿದ್ದಾನಪ್ಪ. ಹೌದು ಗುರುಗಳೇ, ನಾವು ಅದೇ ಹೇಳಿದ್ದೇವೆ, ನೀವು ಬದುಕಿಸ್ಬೇಕು. ಸತ್ತವರನ್ನ ಬದುಕುವಂತ ಕಾರ್ಯಕ್ಕಾಗಿ ನಾವು ಬಂದಿಲ್ಲ. ಇದು ಮುಖ್ಯವಾದ ಮಾತು. ರಾಯರು ನಾವು ಹೇಳ್ತೇವೆ, ರಾಯ ನಾಟಕ ಬಂದಿದ್ದಾರೆ ಅಂದರೆ, ನನಗೆ ರಾಯರು ಇದು ಮಧ್ಯಾಹ್ನ ಮೊಬೈಲ್ ಫೋನ್ ಸಿಕ್ಕಬೇಕು ಅದಕ್ಕಾಗಿ ಬಂದಿದ್ದಾರೆ, ಸಾಯಂಕಾಲ ಬಸ್ಸಲ್ಲಿ ಸೀಟ್ ಸಿಕ್ಕಬೇಕು, ಬರಬಲ್ಲ. ನಾವೆಲ್ಲನೇ ನೀವೇ ಗತಿ ಅಂತ ಹೇಳಿದ್ದ ಎಲ್ಲದಕ್ಕೆ ರಾಯರು ಕೊಟ್ಟಿದ್ದೆವು. ಆದ್ರೆ ಅದು ಬಂದ ಕಾರಣ ಯಾರ ಕಾರ್ಯಕ್ಕಾಗಿ ಇವರು ಹೇಳಿದರು, ಸತ್ತವರನ್ನು ಬದುಕುವಂತ ಕಾರ್ಯ ನನ್ನದಲ್ಲ, ಅದು ಸಾಧ್ಯನೂ ಅಲ್ಲ. ಇಲ್ಲ ಸ್ವಾಮಿ, ನೀವು ಸತ್ತವರನ್ನು ಬದುಕಿದ್ದೀರಿ ಅಂತ ಹೇಳ್ತಾರಲ್ಲ, ಇದೇನು ಮಾಡಿಸ್ತೀನಿ, ಸಾಧ್ಯ ಇಲ್ಲ, ಅವ ಸತ್ತಿದ್ದಾನೆ ಅಂದರು. ನೋಡಿಕೊಳ್ಳಿ, ರಾಯರೆಲ್ಲ ಇದನ್ನ ಮಾಡಿದ್ದೆಲ್ಲ ಫ್ರಾಡ್. ಏನು ಫ್ರಾಡ್ ಅಂದ್ರೆ, ಇವರು ಬದುಕಿದ್ದಲ್ಲ, ಸತ್ತವರು ಬದುಕಿಸಲ್ಲ ನಾಟಕ ಮಾಡ್ತಾ ಇದ್ರು. ಇದು ನನ್ನ ಜೊತೆ ಬಂದ ಬಾಲಕ ನಿದ್ದೆಂತ ಇದ್ದಾನೆ, ಹೇಳ್ತಾನೆ, ಅಪ್ಪ ಏನಪ್ಪ ನಾಟಕ ಆಗಿತ್ತು, ಮಂಗಳಾಗಿತ್ತು ಹೇಳಬೇಕು. ಅವ ಕಾಲದಲ್ಲಿ ಏನು ಚಂಚಲವೇ ಆಗಲಿಲ್ಲ, ಮೂಮೆಂಟೇ ಇಲ್ಲ. ಹೇಳ್ತಾನೆ, ಕೂತಾನೆ, ಕಿವಿಲಿ ಆಡ್ತಾನೆ, ಏನು ಮಾಡಿರೋದಿಲ್ಲ, ಮೈ ತಂಪಾಗಿ ಬಿದ್ದಿದೆ. ರಾಯರ ಗುರುಗಳೇ ಅವನು ಸೆತ್ತಿದ್ದಾನೆ ಗುರುಗಳೇ, ಅದರ ಅರ್ಥಪ್ಪ ಹೇಳಿಬಿಟ್ಟು ರಾಯರು ಅವರು ಸೆತ್ತಿದ್ದಾನೆ ಅಂತ ಹೇಳಿದರೆ ಚಾಪಾನುಗ್ರಹ ಶಕ್ತಾಗಿಯೋ ರಾಘವೇಂದ್ರ ಅಂತಂದ್ರೆ ವಾಕ್ಪಟುತ್ವ, ರಾಯರ ವಾಕ್ಸಿದ್ಧಿ, ವಾಕ್ಸಿದ್ಧಿ ಅಷ್ಟಿತ್ತು. ಅದರಿಂದ ನಂಬಿ ಕೆಟ್ಟವರೆಲ್ಲವೋ ರಾಯರ, ನಂಬದೇ ಕೆಡುವವರುಂಟು. ದಾಸರ ಮಾತಿಗೆ ಇಷ್ಟ ಅಂತ ನೋಡಿ. ರಾಯರ ಮೇಲೆ ಒவ்வೊಂದು ದಾಸರುಗಳು ಮಾಡಿದೆ ಮಾತು ಅಷ್ಟು. ಆಗ ರಾಯರ ಮೇಲೆ ಎಷ್ಟೋ ಕೃತಿಗಳು ಅಂತ ರಾಯರು ಎಷ್ಟು ಮಹಿಮೆಗಳನ್ನು ತೋರಿಸಿದ್ದಾರೆ ಅಂತ ಕೇಳಿದರೆ, ರಾಯರನ್ನು ನಾವು ಹೇಗೆ ಕೊಂಡಾಡಬೇಕು ಒಂದು ದಾಸರು ಹೇಳ್ತಾರೆ. ಜಗನ್ನಾಥ ವಿಠಲ ದಾಸ, ಜಗನ್ನಾಥ ದಾಸರು, ರಾಯಬಾರೋ ತಂದೆ ತಾಯಿ ಬಾರೋ, ನಮ್ಮ ತಾಯಿ ತಂದೆ ಬಾರೋ, ತಾಯಬಾರೋ ಮಾಯಿಗಳ ವರ್ತಿಸಿದ ರಾಘವೇಂದ್ರ ಅಂತ. ಇದಕ್ಕೆ ರಾಯರನ್ನ ತಂದೆ ತಾಯಿ ಅಂತ ಹೇಳಿದರು. ನಾವು ಯಾರ ಮೇಲೆ ಭಕ್ತಿ ಮಾಡಿದ್ರು ಈ ಸಖ ಅಂತ ಒಂದು ಭಕ್ತಿ ಇದೆ. ಶ್ರವಣಂ ಕೀರ್ತನಂ ವಿಷ್ಣೋವೋ ಸ್ಮರಣಂ ಮಾನಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮನಿವೇದನಂ ಸತ್ಯಂ ವಿಷ್ಣೋಹೋ. ಭಗವಂತನ ಗುರುಗಳೆಲ್ಲ ನಮ್ಮ ಸಖವಾಗಿ, ನಮಗೆ ಆತ್ಮಬಂಧುವಾಗಿ ನೋಡಬೇಕು ಅಂತ. ಅದರಿಂದ ನೋಡಿ ಆಚಾರ್ಯರು ಹರಿದೇವ ಪರಹ, ಹರಿದೇವ ಗುರು, ಹರಿದೇವ ಜಗತ್ ಪಿತೃಮಾತೃಗತಿ ಎಂದು
ಹರಿ ನನಗೆ ತಾಯಿ ತಂದೆಯಾಗಿದ್ದಾನೆ ಅಂತ ಆಚಾರ್ಯರು ಹೇಳ್ತಾರೆ. ಇದೇ ಮಾತನ್ನ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳಿದರು. ಮಾತರ್ಮೇ ಮಾತರೀಶ್ವರನ್ ಪಿತರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿ ಸರ್ವಾಂತರಾತ್ಮನ್ ಅಜರ ಜರೈತಃ ಜನ್ಮ ಮೃತ್ಯಾಮಯಾಣಂ. ವಾಯುದೇವರನ್ನ ತಾಯಿ ತಂದೆ ಎಂದರು ಪುರಂದರದಾಸರು ಹೇಳ್ತಾರೆ. ಇನ್ನು ಮೇಲೆ ಹೋಗಿರ್ತಾರೆ, ನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೇ ಗತಿ ಗೋತ್ರವಯ್ಯ. ತಾಯಿ ತಂದೆ ಹಸುವೆ ಆಗಿ ಸಹಾಯ ಮಾಡಿ ಸಾಕುವಂತೆ, ತಾಯಿ ತಂದೆ ಹಸುವೆ ಆಗಿ ಸಹಾಯ ಮಾಡಿ ಸಾಕುವಂತೆ, ಆಯಾಸದಿಂದ ಸಂಜೀವನವ ತಂದೆ, ಆಯಾಸದಿಂದ ಸಂಜೀವನವ ತಂದೆ, ಮಾಯಗೊಂಡ ಕಪಿಗಳನ್ನು ಸಾಯದಂತೆ ಪೋರೆದ, ಮಾಯಗೊಂಡ ಕಪಿಗಳನ್ನು ಸಾಯದಂತೆ ಪೋರೆದ, ರಘುರಾಯನಂದ್ರಿಗಳನ್ನೇ ಸಾಕಿ ತ್ರೇತಾಯುಗದಲ್ಲಿ. ತಾಯಿ ತಂದೆ ಹಸುವಿಗಾಗಿ ಸಹಾಯ ಮಾಡಿ ಸಾಕುವಂತೆ ಪುರಂದರದಾಸರು. ಮಕ್ಕಳಿಗೆ ಹಸುವಾದರೆ ಏನೊಂದು ತಾಯಿ ತಂದೆ ಓಡಿ ಓಡಿ ಮಕ್ಕಳು ಊಟದ ಸಾಕಿಸ್ತಾರೆ. ಮಠಕ್ಕೆ ಬರ್ತೇವೆ, 2ನೇ ಬುದ್ಧಿ 3ನೇ ಬುದ್ಧಿ 5 ಗೊತ್ತಾಗಿದೆ, ನನ್ನ ಮಗುವಿಗೆ ಊಟದೆ ಅಂತ ತಾಯಿ ಕೇಳ್ತಾರೆ, ಮನೆ ಊಟದೆ ಅಂತ ಕೇಳೋದಿಲ್ಲ. ಆಗ ಗುರುಗಳನ್ನ, ವಾಯುದೇವರನ್ನ, ಹರಿಯನ್ನ ತಾಯಿ ತಂದೆ ಅಂತ ಕೇಳಿದರೆ ಇಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಆ ರಾಯರು ನಮ್ಮ ತಾಯಿ ತಂದೆ, ರಾಯಬಾರೋ ತಂದೆ ತಾಯಿ ಬಾರೋ ಅಂತ ಹೇಳ್ತಾರೆ. ರಾಯರು ಏನು ಮಾಡಿದ್ದಾರೆ? 6, 3, 7, 4 ಕೆಂಡು ಗ್ರಂಥ ಸಾರಾರ್ಥ ತೋರಿಸಿವೆ ನ್ಯಾಯದಿಂದ. 6, 3, 7, 4, 8, 6, 3, 7, 4, 8, 40, 51 ಗ್ರಂಥಗಳ ಮಾಡಿದ್ದಾರೆ ರಾಯರು ಹೇಳ್ತಾರೆ. 51 ಗ್ರಂಥಗಳನ್ನು ಮಾಡಿದ್ದಾರೆ. ಅಂತ ಗ್ರಂಥಗಳ ಮಹಿಮೆ ವಿಶೇಷವನ್ನ ಜಗನ್ನಾಥದಾಸರು ಇಲ್ಲಿ ತೋರಿಸಿಕೊಡ್ತಾರೆ. ಅಂತ ರಾಯರ ಮಹಿಮೆ ಎಷ್ಟು ನೋಡಿ. ತುಂಗಾತೀರ ವಿರಾಜ ಮುಂದಿದ್ದಿ, ಇನ್ನೊಂದು ಗುರು ರಾಘವೇಂದ್ರ, ತೂಗೀರೆ ರಾಯರ ತೂಗೀರೆ ಗುರುಗಳ, ಇನ್ನೊಂದು ನಂಬಿ ಕೆಟ್ಟವರೆಲ್ಲವೋ ಗುರುರಾಜರ. ಇಷ್ಟು ಇನ್ನು ಕೃತಿಗಳ ಹೇಳಿದರೆ ಸುರಿಮಳೆ ಹೇಳಬಹುದು. ಅಷ್ಟು ಕೃತಿಗಳನ್ನ ರಾಯರ ಶಿಷ್ಯರು ದಾಸ ಪರಂಪರೆಯಲ್ಲಿ ಎಷ್ಟೋ ಕೃತಿಗಳನ್ನು ಮಾಡಿಬಿಟ್ಟಿದ್ದಾರೆ. ಒಂದೇ ಒಂದು ವಿಷಯ ಹೇಳಿ ಮಂಗಳ ಮಾಡ್ತಾರೆ. ಪ್ರಾಣೇಶ ವಿಠಲದಾಸರು ಮಂತ್ರಾಲಯಕ್ಕೆ ಬಂದಿದ್ರಂತೆ. ಅಂದಾಗ ಹೋಗಾವಲ ರಾಯರ ದರ್ಶನ ಆಯಿತು. ರಿಟರ್ನ್ ಬರಾವಲ ರಂಗ ನದಿ ಹರಿತಾ ಇದೆ. ಒಂದು ಪಡಗು ಯಾರೋ ಬಂದ, ಏನೋ ಹತ್ತಿಸಿದ ನೋಡಿದರೆ ಅವನು ಕೆಳಗೆ ನದಿಯಲ್ಲಿ ಕೆಳಗೆ ಬಿಟ್ಟಿದ್ದ. ಅವನು ನೀಚಲ್ ತೆಗೆದು ಸ್ವಿಮ್ಮಿಂಗ್ ತೆಗೆದು ಹೋಗಿಬಿಟ್ಟ. ಇವರು ರಾಯರೇ ಗುರುಗಳೇ ರಕ್ಷಣೆ ಮಾಡಬೇಕು ಅಂತ ಕರೀತಾರೆ. ಕರೆದಾಗ ಯಾರೋ ಒಬ್ರು ಬಂದಿರುತ್ತೆ. ಇಬ್ಬರು ಬಂದು ಆ ಬೋಟಿನಲ್ಲಿ ಅವರ ಹತ್ತಿಸಿಕೊಂಡು ನದಿ ತೀರಕ್ಕೆ ಬಂದು ಆಶ್ವಾಸವನ್ನು ಮಾಡಿ ಇವರಿಗೆ ಕಣ್ಣು ತೆರೆದು ನೋಡುತ್ತಾರೆ. ಇಬ್ಬರು ಕಾಣಿಸಿದ್ರು. ಯಾರಪ್ಪ ಇಂಥ ನದಿ ಹರಿತಾ ಇದೆ, ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನೋಡಿದೆ. ಆಗ ಬಂದು ನೀವು ಬಂದವರು ಯಾರು? ರಾಗಪ್ಪ, ಇವರು ಮಾದಪ್ಪ. ರಾಗಪ್ಪ, ಇವರು ಮಾದಪ್ಪ. ಇವರ ಅಪ್ಪ ಅವರು ಶಿಷ್ಯರು. ಅಪ್ಪ ಅವರಿಗೆ ನೇರೇ ಹೋದ್ರು. ನಡೆದ ಘಟನೆಗಳೆಲ್ಲ ಹೇಳಿದರು. ಈ ತರ ನಡೀತು. ಯಾರೋ ಇಬ್ಬರು ಬಂದರು, ರಕ್ಷಣೆ ಮಾಡಿದ್ರು. ಮಾದಪ್ಪ ಒಬ್ಬರು ರಾಗಪ್ಪ, ಇನ್ನೊಬ್ಬರು ನಾಗಪ್ಪ ಅಂತ. ಬಂದವರು ಬೇರೆ ಯಾರಲ್ಲ, ರಾಘವೇಂದ್ರ ತೀರ್ಥರು, ಇನ್ನೊಬ್ಬರು ವಾದೀಂದ್ರ ತೀರ್ಥರೇ ಒಂದು ರಕ್ಷಣೆಯನ್ನು ಮಾಡಿದ್ದಾರೆ ಎಂಬ ವಿಷಯವನ್ನು ಹೇಳಿದಾಗ ಕಮಲೇಶ ವಿಠಲರಿಗೆ ಅಷ್ಟು ಒಂದು ಆನಂದ ಆಗಿತ್ತು. ಎಷ್ಟೋ ಕೃತಿಗಳು ಕಮಲೇಶ ವಿಠಲ ದಾಸರಿಗೆ ನೋಡಿದರು. ತುಂಗಾತೀರ ವಿರಾಜ ಎಷ್ಟೋ ಕೃತಿಗಳನ್ನು ಕೊಟ್ಟ ಕಮಲೇಶ ದಾಸರು, ಜಗನ್ನಾಥದಾಸರು, ವಿಜಯದಾಸರು, ಗೋಪಾಲದಾಸರು, ಎಷ್ಟೋ ಶ್ರೀಕವಿಠಲದಾಸರು, ಎಷ್ಟೋ ದಾಸ ಪರಂಪರೆಗೆ ಪರಿಪೂರ್ಣ ಅನುಗ್ರಹವನ್ನು ಮಾಡಿದವರು ರಾಯರು. ಅಷ್ಟು ದಾಸರು ಕೂಡ ರಾಯರನ್ನ ಕೊಂಡಾಡಿದ್ದಾರೆ. ಈ ಒಂದು ಸಮಯದಲ್ಲಿ ಇತ್ತು ಹರಿದಾಸರು ಕಂಡ ರಾಯರು ಎಂಬ ಈ ಒಂದು ಟಾಪಿಕ್ನಲ್ಲಿ ಸಂಕ್ಷಿಪ್ತವಾಗಿ ಇರುವಂತಹ ಒಂದು ಗಂಟೆ ಕಾಲದಲ್ಲಿ ಯಥಾಶಕ್ತಿ ರಾಯರ ಮಹಿಮೆಯನ್ನ ನೋಡಿದ್ದೆವು. ವಿರೂಪಾಕ್ಷಿಪುರ ಅಂದರೆ ನಮ್ಮ ತಾಯಿ ಮನೆಯಂತೆ ನಮ್ಮ ವೆಂಕಟೇಶ್ವರ ಸರ್ ನಮ್ಮ ತಂದೆ ಸ್ಥಾನದಲ್ಲಿ ಯಾವಾಗಲೂ ನೀವು ಪ್ರತಿ ವರ್ಷ ಏನೋ ಬೇರೆ ಬೇರೆ ಮಠಕ್ಕೆ ಹೋಗ್ಬೋದು. ಆದರೆ ಒಂದು ಶಾಶ್ವತವಾದ ಮಠ, ಒಂದು ಆರಾಧನಾ ದಿವಸ ಅಂದ್ರೆ ಇಲ್ಲಿ ಪ್ರತಿ ವರ್ಷ ಬಿಡದೆ ರಾಯರು ಕರೆಸ್ತಾರೆ, ಅವರೊಳಗಿದ್ದು ಕರೆಸ್ತಾ ಇದ್ದಾರೆ ಅಂತ ಮಹಿಮೆ ಇರುವಂತಹ ವೀರವಿಠಲ ಮುಖ್ಯ ಪ್ರಾಣ ರಾಯರ ಸನ್ನಿಧಾನದಲ್ಲಿ ಈಗ ಮಾಡಿದ ಉತ್ಸವ 3 ದಿವಸ ಇಲ್ಲ 7 ದಿವಸ ವೈಭವವಾಗಿ ನಡೀತಾ ಇದೆ. ವಿರೂಪಾಕ್ಷಿಪುರದಲ್ಲಿ ಸನ್ನಿಧಾನದಲ್ಲಿ ಬಂದ ಎಲ್ಲ ಭಕ್ತ ಜನರಿಗೆ ಕೂಡ ವಿಶೇಷವಾಗಿ ರಾಯರಂತರ್ಯಾಮಿಯಾದ ಭಾರತೀಯ ಮುಖ್ಯ ಪ್ರಾಣ ಅಂತಕ್ಕಂಥ ರಾಮಚಂದ್ರ ಸ್ವಾಮಿ ವೀರವಿಠಲ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸಲಹಲಿ ಕಾಪಾಡಲಿ. ನಮ್ಮ ಮಕ್ಕಳಿಗೆಲ್ಲ ವಿವಾಹ ಆಗಬೇಕು, ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ವಿವಾಹ ಆಗಬೇಕು. ಮದುವಾದ ಮಕ್ಕಳು ತುಂಬ ಡೈವರ್ಸ್ ಆಗ್ತಾ ಇದೆ. ಒಂದಾಗಿರಬೇಕು, ಅನ್ಯೋನ್ಯದಿಂದಿರಬೇಕು.
ಅವರೆಲ್ಲ ಷಷ್ಠಿಪ್ತ ಪೂರ್ತಿ ವಿಮರ್ತ ಶಾಂತಿ ಇತ್ತಾರ ಮಾಡಿ ಧರ್ಮ ಕಾರ್ಯ ಮಾಡುವವರಾಗಿರಬೇಕು. ಮಕ್ಕಳಾಗಿದ್ದರೆ ಅವರು ಭಕ್ತರಾಗಿರಬೇಕು. ಉತ್ತಮ ಮಕ್ಕಳು ಸಂತಾನವನ್ನು ಪಡೆಯಬೇಕು ಅಂದರೆ ರಾಯರ ಭಕ್ತರಾಗಿ ಮಕ್ಕಳಾಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಎಲ್ಲ ರೋಗಗಳು ಪರಿಹಾರ ಆಗಲಿ, ಒಳ್ಳೆ ಆಯುಷ್ಯವನ್ನು ಕೊಡಲಿ, ರಾಯರಿಗೆ ಸೇವೆ ಮಾಡುವಂಥ ಭಾಗ್ಯವನ್ನ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಅಂತ ರಾಯರ ಗ್ರಂಥಗಳನ್ನು ಓದುವಂಥ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ಇಲ್ಲಿ ಇರುವಂತಹ ನಿರ್ವಾಹಿಗಳು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ರಾಘವೇಂದ್ರ ತೀರ್ಥ ಗುರುವಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತ ಶ್ರೀಧಾರ ರಾಮಚಂದ್ರ ಮೂರ್ತಿ ಕ್ಷೇತ್ರಮೂರ್ತಿಯಾದ ವೀರಭಟನ ಸ್ವಾಮಿ ಪಾದಾರಗಳಲ್ಲಿ ಸಮರ್ಪಣೆ ಮಾಡುತ್ತೇವೆ. ಬೃಂದಾವನ ವಿಹಾರಿಣೇ ಗಂಗಾತೀರವಾಸಾಯ ಬೃಂದಾವನ ವಿಹಾರಿಣೇ ಮಂತ್ರಾಲಯ ನಿವಾಸಾಯ ರಾಘವೇಂದ್ರಾಯ ಮಂಗಳಂ. ಮಂತ್ರಾಲಯ ನಿವಾಸಾಯ ರಾಘವೇಂದ್ರಾಯ ಮಂಗಳಂ. ಮಂತ್ರಾಲಯ ನಿವಾಸಾಯ ರಾಘವೇಂದ್ರಾಯ ಮಂಗಳಂ. ರಾಘವೇಂದ್ರಾಯ ಮಂಗಳಂ.